ಹಲೋ ಆ್ಯಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ನಾವು ಜೂನ್ ತಿಂಗಳಿನಲ್ಲಿ ಕವರ್ ಆಗಿರುವಂತಹ ಏನು ಎಕಾನಮಿ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸನ್ನು ಈ ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದನ್ನು ಫಸ್ಟ್ ಪಾರ್ಟ್ ಇದು. ಸೊ ಸೆಕೆಂಡ್ ಪಾರ್ಟನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ನ ಮಾಡಿದ್ದೀವಿ. ಸೊ ಇದರಲ್ಲಿ ಮೊದಲನೇ ಟಾಪಿಕ್ ಏನಂತಂದರೆ ರಿವೈಸ್ಡ್ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ನಾರ್ಮ್ಸ್ ಅಂತ, ಅಂದರೆ ಪರಿಷ್ಕೃತ ಆದ್ಯತೆಯ ವಲಯದ ಸಾಲ ನೀಡುವ ನಿಯಮಗಳಂತ. ಅಂದ್ರೆ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಕೆಲವೊಂದು ಸೆಕ್ಟರ್ಗಳನ್ನ ಏನ್ ಮಾಡ್ಲಾಗತ್ತೆ ಇಲ್ಲಿ ಆದ್ಯತೆಯ ವಲಯವಾಗಿ ಏನ್ ಮಾಡ್ಲಾಗತ್ತೆ ಕನ್ಸಿಡರ್ ಮಾಡ್ಲಾಗತ್ತೆ. ಓಕೆ, ಸೊ ಆ ವಲಯಗಳು ಯಾವ ರೀತಿ ಇರುತ್ತೆ ಅಂದ್ರೆ ತುಂಬಾ ಅವುಗಳಿಗೆ ಫೈನಾನ್ಷಿಯಲ್ ಎಕ್ಸೆಸ್ ಅನ್ನುವಂಥದ್ದು ಅಥವಾ ಈ ಹಣಕಾಸಿನ ಏನು ಲಭ್ಯತೆ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಓಕೆ, ಸೊ ಹೀಗಾಗಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಆ ಕೆಲವೊಂದು ಸೆಕ್ಟರ್ಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಅವುಗಳಿಗೆ ಏನ್ ಮಾಡೋದಿಲ್ಲಿ ಸಾಲವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀಡುವ ಮೂಲಕ ಅವುಗಳನ್ನ ಇಲ್ಲಿ ಏನ್ ಮಾಡ್ಲಾಗತ್ತೆ ಸಾಮಾಜಿಕವಾಗಿ ಅಥವಾ ಅವುಗಳನ್ನ ಆರ್ಥಿಕವಾಗಿ ಅಪ್ಲಿಪ್ಮೆಂಟ್ ಮಾಡ್ಲಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡಿರ್ಬೋದು, ಇತ್ತೀಚೆಗೆ ಮಂಡನೆ ಬಜೆಟ್ ನಲ್ಲಿ 9 ಏರಿಯಾಗಳನ್ನ ಕನ್ಸಿಡರ್ ಮಾಡಿದ್ರು. ಓಕೆ, ಸೊ ಈ 9 ಏರಿಯಾಗಳಲ್ಲಿ ಏನ್ ಮಾಡ್ಲಾಗಿತ್ತು, ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಆಗಿರ್ಬೋದು, ಓಕೆ, ಸೊ ಹಾಗೆ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಗಿರ್ಬೋದು. ಸೊ ಈ ರೀತಿ ಏನ್ ಮಾಡ್ತಾರೆ ಅಂತಂದ್ರೆ ಈ 9 ಏರಿಯಾಗಳನ್ನ ಫೋಕಸ್ ಮಾಡಿ ಇವುಗಳ ಮೇಲೆ ಏನ್ ಮಾಡ್ತಾರೆ ಇಲ್ಲಿ ಹೆಚ್ಚಿನ ಒಂದು ಬಜೆಟ್ ಅನುದಾನವನ್ನ ಏನ್ ಮಾಡಿರ್ತಾರೆ ಇಲ್ಲಿ ಮೀಸಲಿಟ್ಟಿರ್ತಾರಲ್ವಾ. ಸೊ ಅದೇ ರೀತಿ ಆರ್ಥಿಕ ಎಕಾನಮಿ ಅಂತ ಅಂದ್ರೆ ಎಕಾನಮಿ ಪಾರ್ಟ್ ಆಗಿರುವಂತಹ 9 ಭಾಗಗಳನ್ನ ಅಥವಾ 9 ಏರಿಯಾಗಳನ್ನ ಅಥವಾ ಆದ್ಯತೆಯ ವಲಯಗಳಿಗೆ ಏನ್ ಮಾಡ್ಲಾಗತ್ತೆ ಇಲ್ಲಿ ಹೆಚ್ಚಿನ ಒಂದು ಹಣಕಾಸಿನ ಒಂದು ಅಥವಾ ಸಾಲವನ್ನ ಇಲ್ಲಿ ನೀಡಲಾಗತ್ತೆ. ಸೊ ಇದರ ಕುರಿತು ಏನ್ ಮಾಡಿದೆ ಅಂತಂದ್ರೆ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡಿದೆ ಅಂತಂದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ಇಲ್ಲಿ ಪರಿಷ್ಕರಣೆಯನ್ನ ಮಾಡಿದೆ. ಓಕೆ, ಹಾಗಿದ್ರೆ ಈ ಒಂದು ಪರಿಷ್ಕೃತ ಆದ್ಯತೆಯ ವಲಯದ ಸಾಲ ನೀಡುವ ಈ ನಿಯಮಗಳಲ್ಲಿ ಏನೆಲ್ಲ ಚೇಂಜಸ್ಗಳಾಗಿದೆ ಅಂತ ನೋಡೋಣ. ಸೊ ಮೊದಲನೇದು ಏನಂತಂದ್ರೆ ಇನ್ಸೆಂಟಿವ್ ಫ್ರೇಮ್ವರ್ಕ್ ಅಥವಾ ಪ್ರೋತ್ಸಾಹಧನ ಚೌಕಟ್ಟು ಅಂತ. ಸೊ ಇಲ್ಲಿ ಏನು ಮಾಡಲಾಗತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಏರಿಯಾಗಳಲ್ಲಿ, ಅಂದ್ರೆ ಏರಿಯಾ ಅಂತ ಬಂದ್ರೆ ಇಲ್ಲಿ ಡಿಸ್ಟಿಕ್. ಓಕೆ, ಸೊ ಹಿಯರ್ ಯಾವ ಒಂದು ರಾಜ್ಯ ಅಥವಾ ಜಿಲ್ಲೆಗಳಿಗೆ ಹಣಕಾಸಿನ ಅಥವಾ ಸಾಲದ ಲಭ್ಯತೆ ಅನ್ನುವಂಥ ಕಡಿಮೆ ಇರುತ್ತಲ್ವಾ, ಫ್ರಾಮ್ 2000 ಫೈನಾನ್ಷಿಯಲ್ ಇಯರ್ 2025. ಸೊ ಈ ಇಯರ್ನಿಂದ ಏನಾದರೂ ಯಾವ ರಾಜ್ಯಗಳಿಗೆ ಹಣಕಾಸಿನ ಲಭ್ಯತೆ ಅನ್ನುವಂಥದ್ದು ಕಡಿಮೆ ಇದ್ದಾಗ ಅವುಗಳಿಗೆ ಹೆಚ್ಚಿನ ಒಂದು ವೇಟೇಜ್ ಅನ್ನು ನೀಡಲಾಗುತ್ತೆ. ಓಕೆ, ಸೊ ಅರೌಂಡ್ 125% ವೇಟೇಜ್ ಅಂದ್ರೆ ಅವರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗುತ್ತೆ, ಅಂದ್ರೆ ಹೆಚ್ಚಿನ ಒಂದು ಲೋನ್ ಅನ್ನು ನೀಡಲಾಗುತ್ತೆ ಅಂತ. ಹಾಗೆ ಡಿಸ್ ಇನ್ಸೆಂಟಿವ್ ಫ್ರೇಮ್ವರ್ಕ್ ಅಂತ ಅಂದ್ರೆ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ ಯಾರಿಗೆ ಇಲ್ಲಿ ಹೈ ಲೋನ್ ಅವೈಲೇಬಿಲಿಟಿ ಇರುತ್ತಲ್ವಾ, ಸೊ ಅವರಿಗೆ ಏನ್ ಮಾಡ್ಲಾಗತ್ತೆ ಇಲ್ಲಿ ಲೋನ್ಸ್ ನ ಇಲ್ಲಿ 90% ವೇಟೇಜ್ ನಲ್ಲಿ ನೀಡಲಾಗುತ್ತೆ ನೆಕ್ಸ್ಟ್ ಇಯರ್. ಸೊ ಅಂದ್ರೆ ಇವರಿಗೆ ಲೋನ್ ಅನ್ನ ಕಡಿಮೆ ನೀಡಲಾಗುತ್ತೆ ಅಂತ. ಅದರ್ ಡಿಸ್ಟಿಕ್ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಇಲ್ಲಿ ಏನಾಗುತ್ತೆ ಅವರಿಗೆ ಈ ಪ್ರಸ್ತುತ ಇಲ್ಲಿ ಇರುವಂತಹ ಸಾಲದ ಲಭ್ಯತೆಯಲ್ಲಿ 100% ಏನ್ ಮಾಡಲಾಗುತ್ತೆ ಇವರಿಗೆ ವೇಟೇಜ್ ಅನ್ನ ನೀಡಲಾಗುತ್ತೆ. ಹಾಗೆ ಈ ಒಂದು ಚೇಂಜಸ್ ಗಳಲ್ಲಿ ಏನು ಬದಲಾವಣೆಯನ್ನ ಮಾಡಿದಾರಲ್ವಾ, ಸೊ ಇವುಗಳಲ್ಲಿ MSMEಗಳು ಕೂಡ ಲೋನ್ ನ ನೀಡಲಾಗುತ್ತೆ. ಓಕೆ, ಸೊ ಹಿಯರ್ ಆಲ್ ಬ್ಯಾಂಕ್ಸ್ ಲೋನ್ಸ್ ಟು MSME ಶಾಲ್ ಕ್ವಾಲಿಫೈ ಫಾರ್ ಕ್ಲಾಸಿಫಿಕೇಶನ್ ಅಂಡರ್ PSL. ಸೊ ಏನು PSL ಅಂದ್ರೆ ಪಬ್ಲಿಕ್ ಸೆಕ್ಟರ್ ಲೆಂಡಿಂಗ್ ಅಂತ. ಸೊ ಇದರ ಅಡಿಯಲ್ಲಿ ಕೂಡ ಏನ್ ಮಾಡಲಾಗುತ್ತೆ ಇಲ್ಲಿ MSMEಗಳಿಗೆ ಕೂಡ ಸಾಲವನ್ನು ನೀಡಲಾಗುತ್ತೆ. ಹಾಗಿದ್ರೆ ಈ ರೀತಿ ಒಂದು ಏನು ಆದ್ಯತೆಯ ವಲಯಗಳನ್ನ ಗುರುತಿಸಿ ಅವುಗಳಿಗೆ ಸಾಲ ನೀಡುವಂತ ಅಗತ್ಯತೆ ಏನಂತಂದ್ರೆ ಇಲ್ಲಿ ಮೊದಲನೇದಾಗಿ ಕೆಲವೊಂದು ಪ್ರದೇಶಗಳು ಏನಿರುತ್ತೆ ಅಂತಂದ್ರೆ ಇಲ್ಲಿ ಆರ್ಥಿಕವಾಗಿ ತುಂಬಾ ಹಿಂದುಳಿದಿರುತ್ತೆ. ಕರ್ನಾಟಕ ಅಂತ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಇವಾಗ ಕಲ್ಯಾಣ ಕರ್ನಾಟಕ ಅಂತ ಇದೆ. ಓಕೆ, ಸೊ ಆ ಪ್ರದೇಶವನ್ನ ನೋಡಿದ್ರೆ ಅದು ಆರ್ಥಿಕವಾಗಿ ತುಂಬಾ ಹಿಂದುಳಿದಿರುತ್ತೆ ಅಲ್ವಾ. ಸೊ ಅಂತ ಒಂದು ಪ್ರದೇಶಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕನ್ಸಿಡರ್ ಮಾಡಿ ಅವುಗಳಿಗೆ ಹೆಚ್ಚಿನ ಒಂದು ಹಣಕಾಸಿನ ಸಾಲವನ್ನ ಅಥವಾ ಹಣಕಾಸಿನ ನೆರವನ್ನ ನೀಡಲಾಗುತ್ತೆ. ಸೊ ಹೀಗಾಗಿ ಅಂದ್ರೆ ಪ್ರಾದೇಶಿಕ ಅಸಮಾನತೆ ಅನ್ನೋದು ಇರುತ್ತೆ. ಸೊ ಅದನ್ನ ಓವರ್ಕಮ್ ಮಾಡ್ಲಿಕ್ಕೆ ಇಲ್ಲಿ ಏನ್ ಮಾಡಲಾಗುತ್ತೆ ಅವರಿಗೆ ಸಾಲದ ಸೌಲಭ್ಯವನ್ನ ನೀಡಲಾಗುತ್ತೆ. ಹಾಗೆ ಈ MSMEಗಳಿಗೆ ಕೂಡ ಬಂದ್ರೆ MSMEಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಇವು ಇನ್ಫಾರ್ಮಲ್ ಸೆಕ್ಟರ್ ಆಗಿರೋದ್ರಿಂದ ಇವರಲ್ಲಿ ಏನಂತಂದ್ರೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಓಕೆ, ಯಾಕಂತಂದ್ರೆ ಅವ್ರಿಗೆ ಹಣಕಾಸಿನ ಲಭ್ಯತೆ ಅನ್ನುವಂಥದ್ದು ಇರೋದಿಲ್ಲ. ಸೊ ಹೀಗಾಗಿ ಇದನ್ನ ಓವರ್ಕಮ್ ಮಾಡ್ಲಿಕ್ಕೆ ಇವ್ರಿಗೂ ಕೂಡ ಇಲ್ಲಿ ಏನ್ ಮಾಡಲಾಗ್ತಾ ಇದೆ ಸಾಲವನ್ನ ನೀಡುವಲ್ಲಿ ಇವುಗಳನ್ನು ಕೂಡ ಪ್ರಿಯಾರಿಟಿ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಇನ್ನು ಉತ್ಪಾದನೆಯನ್ನ ಹೆಚ್ಚಿಸಲಿಕ್ಕೆ ಈ ಸಾಲದ ಅಗತ್ಯತೆ ಇದೆ ಅಂತ ನಾವು ಹೇಳ್ಬೋದು. ಹಾಗೆ
ಅಬೌಟ್ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂದ್ರೆ ಆದ್ಯತಾ ವಲಯದ ಸಾಲ ಅಂತಂದ್ರೆ ಏನು ಅಂತ ತಿಳ್ಕೋಣ. ಸೊ ಏನಂತಂದ್ರೆ ಪ್ರಿಯಾರಿಟಿ ಸೆಕ್ಟರ್ ಆದ್ಯತಾ ವಲಯ ಅಂತಂದ್ರೆ ಸೆಕ್ಟರ್ಸ್ ವಿಚ್ ಗವರ್ಮೆಂಟ್ ಅಂಡ್ RBI ಕನ್ಸಿಡರ್ ಆಸ್ ಇಂಪಾರ್ಟೆಂಟ್ ಫಾರ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಅಂದ್ರೆ ಸೊ ಈ ಆದ್ಯತಾ ವಲಯ ಅಂತ ಗುರುತಿಸ್ಬೇಕಂತಂದ್ರೆ ಸೊ ಅಂದ್ರೆ ಅವನ್ನ ಸೊ ಇಲ್ಲಿ ಸರ್ಕಾರ ಆಗಿರ್ಬೋದು, RBI ಆಗಿರ್ಬೋದು, ಸೊ ಇವುಗಳು ಅವುಗಳನ್ನ ಅಂದ್ರೆ ಯಾವ ಸೆಕ್ಟರ್ಗಳಿರತ್ತಲ್ವಾ ಸೊ ಅವುಗಳನ್ನ ಏನಂತ ಕನ್ಸಿಡರ್ ಮಾಡಬೇಕು, ಅವು ದೇಶದ ಅಭಿವೃದ್ಧಿಗೆ ಇಂಪಾರ್ಟೆಂಟ್ ಅಂತ ಅನಿಸಿರ್ಬೇಕು. ಸೊ ಅಂತಹ ಒಂದು ಸೆಕ್ಟರ್ಗಳನ್ನ ಏನಂತ ಕನ್ಸಿಡರ್ ಮಾಡುತ್ತೆ, ಅದು ಪ್ರಿಯಾರಿಟಿ ಸೆಕ್ಟರ್ ಅಥವಾ ಆದ್ಯತಾ ವಲಯ ಅಂತ ಕನ್ಸಿಡರ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕೂಡ ಅದಕ್ಕೆ ಉದಾಹರಣೆಯನ್ನ ಕೊಡ್ತೀವಿ, ನೋಡ್ತೀವಿ ನಾವು ಯಾವುದಕ್ಕೆ ಎಲ್ಲ ಇಲ್ಲಿ ಪ್ರಿಯಾರಿಟಿ ಸೆಕ್ಟರ್ ಅಂತ ಕರೀತಾರೆ, ಅಥವಾ ಸೊ ಯಾವುದು ಇಲ್ಲಿ ಕಂಟ್ರಿಯ ಒಂದು ಡೆವಲಪ್ಮೆಂಟ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಸೊ ಯಾವೆಲ್ಲ ವಲಯಗಳು ಬರುತ್ತೆ ಇಲ್ಲಿ ಕೃಷಿ. ಎಸ್, ಸೊ ಕೃಷಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸೊ ಏನು 46% ವರ್ಕ್ ಫೋರ್ಸ್ ಅನ್ನುವಂಥದ್ದು ಕೃಷಿ ಮೇಲೆ ಅವಲಂಬನೆ ಆಗಿದೆ. ಓಕೆ, ಸೊ ಇದರ ಒಂದು GDPಗೆ ಒಂದು ಕೊಡುಗೆಯನ್ನು ನೋಡೋದಾದ್ರೆ 80% ನಷ್ಟು GDPಗೆ ಕೊಡುಗೆಯನ್ನು ನೀಡುತ್ತೆ. ಸೊ ಹೀಗಾಗಿ ಸೊ ಇದನ್ನ ಇಂಪಾರ್ಟೆಂಟ್ ಒಂದು ಏರಿಯಾ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ MSMEಗಳು, ಓಕೆ, ಹಾಗೆ ಎಕ್ಸ್ಪೋರ್ಟ್ ಕ್ರೆಡಿಟ್ ರಫ್ತನ್ನ ಉತ್ತೇಜಿಸಲಿಕ್ಕೆ, ಓಕೆ, ಹಾಗೆ ಶಿಕ್ಷಣವನ್ನ, ಹಾಗೆ ಹೌಸಿಂಗ್ ಆಗಿರ್ಬೋದು, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ರಿನ್ಯೂವೇಬಲ್ ಎನರ್ಜಿ, ಹಾಗೆ ಇತರೆ ಕ್ಷೇತ್ರಗಳನ್ನ ಏನಂತ ಕನ್ಸಿಡರ್ ಮಾಡಿದೆ, ಪ್ರಿಯಾರಿಟಿ ಸೆಕ್ಟರ್ ಅಂತ ಕನ್ಸಿಡರ್ ಮಾಡಿದೆ. ಅಂದ್ರೆ ಈ ದೇಶದ ಒಂದು ಅಭಿವೃದ್ಧಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಎಸ್, ಸೊ ಹಿಯರ್ ಇಲ್ಲಿ ನಮ್ಗೆ ಅಂದ್ರೆ ಯಾವೆಲ್ಲ ಅಂದ್ರೆ ಆದ್ಯತೆಗಳಂತ ಬಂದ್ರೆ ಇಲ್ಲಿ ಆದ್ಯತೆಯ ವಲಯ ಅಂತ ಬಂದ್ರೆ ಇಲ್ಲಿ ಕೇವಲ ಮ್ಯಾನುಫ್ಯಾಕ್ಚರ್ ಅಥವಾ ಉತ್ಪಾದನಾ ವಲಯಗಳು ಮಾತ್ರ ಬರುವುದಿಲ್ಲ, ಅದರಲ್ಲಿ ಸೇವಾ ವಲಯಗಳು ಕೂಡ ಬರುತ್ತೆ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದ್ರೆ ಫುಡ್ ಪ್ರೊಸೆಸಿಂಗ್ ಆಗಿರ್ಬೋದು, ಏನು ಫಾರ್ಮಸಿ ಅಂಡ್ ಕೆಮಿಕಲ್ಸ್ ಆಗಿರ್ಬೋದು, ಇನ್ನು ಸರಿ ಸೇವೆಗಳಂತ ಬಂದ್ರೆ ಇಲ್ಲಿ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಮತ್ತೆ ಸಾಫ್ಟ್ವೇರ್ ಆಗಿರ್ಬೋದು. ಸೊ ಇಂಥವುಗಳನ್ನೆಲ್ಲ ಕೂಡ ಏನಾಗಿರುತ್ತೆ, ಸೊ ಈ ವಲಯದಲ್ಲಿ ಆಡ್ ಮಾಡಲಾಗಿರುತ್ತೆ. ಸೊ ಇದರ ಉದ್ದೇಶ ಏನಂತಂದ್ರೆ ಸೊ ಎಲ್ರಿಗೂ ಕೂಡ ಯಾವ ಒಂದು ಪ್ರದೇಶ ಅಂಡರ್ ಡೆವಲಪ್ ಆಗಿರುತ್ತಲ್ವಾ ಅಥವಾ ಅಭಿವೃದ್ಧಿ ಹೊಂದಿರುತ್ತಲ್ವಾ ಅಥವಾ ಹಿಂದುಳಿದ ಪ್ರದೇಶಗಳಲ್ಲಿ ಸಾಲ ಸೌಲಭ್ಯವನ್ನ ಸೊ ನೀಡುವಂತ ಉದ್ದೇಶ ಇದರದ್ದಾಗಿದೆ. ಓಕೆ, ಸೊ ಇದನ್ನ ಈ PSL ಅಥವಾ ಈ ಏನು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅನ್ನುವಂಥದ್ದು ಅಥವಾ ಏನು ಆದ್ಯತಾ ವಲಯ ಸಾಲ ಅನ್ನುವಂಥದ್ದನ್ನ ಏನ್ ಮಾಡಲಾಗತ್ತೆ 1972ರಲ್ಲಿ ಫಾರ್ಮಲೈಸ್ ಮಾಡಲಾಗತ್ತೆ. ಅಂದ್ರೆ ಸೊ ಏನಿದು ಫಾರ್ಮಲೈಸ್ಡ್ ಅಂತಂದ್ರೆ ಸೊ ಇದಕ್ಕೆ ಲೀಗಲ್ ಸ್ಟೇಟಸ್ ಅನ್ನ ಕೊಡಲಾಗತ್ತೆ. ಅಂದ್ರೆ ಸೊ ಯಾವುದೇ ಒಂದು ಬ್ಯಾಂಕ್ ಲೋನ್ ನ ನೀಡುವಂತ ಸಂದರ್ಭದಲ್ಲಿ ಇವಾಗ ಏನ್ ಡಿಸ್ಕಸ್ ಮಾಡಿದ್ವಲ್ವಾ ಕ್ಯಾಟಗರೀಸ್ ಅಂಡರ್ ಪ್ರಿಯಾರಿಟಿ ಸೆಕ್ಟರ್ ಅನ್ನುವಂಥದ್ದು, ಸೊ ಅವುಗಳಲ್ಲಿ ಸೊ ಈ ಏರಿಯಾಗಳನ್ನು ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ ಆಗಿ ಕನ್ಸಿಡರ್ ಮಾಡ್ಬೇಕಂತ ಹೇಳುತ್ತೆ. ಅಂದ್ರೆ ಇದಕ್ಕೆ ಒಂದು ಲೀಗಲ್ ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ, ಕಂಪಲ್ಸರಿ ಕೊಡ್ಲೇಬೇಕು ಅಂತ. ಎಸ್, ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಕಮಿಟಿಗಳನ್ನ ಫಾರ್ಮ್ ಮಾಡಲಾಗತ್ತೆ. ಸೊ ಆ ಒಂದು ಕಮಿಟಿಗಳಲ್ಲಿ ನಮ್ಗೆ ಗಾಡ್ಗಿಲ್ ಕಮಿಟಿಯನ್ನ 1969ರಲ್ಲಿ ಫಾರ್ಮ್ ಮಾಡಲಾಗತ್ತೆ. ಹಾಗೆ ಘೋಷ್ ಅನ್ನುವಂತ ಕಮಿಟಿಯನ್ನ 1982ರಲ್ಲಿ ಫಾರ್ಮ್ ಮಾಡಲಾಗತ್ತೆ. ಎಸ್, ಸೊ ಹಿಯರ್ ಏನಂತಂದ್ರೆ ದ ಸೆಕ್ಷನ್ಸ್ ಹ್ಯಾವ್ ಫರ್ದರ್ ಸಬ್ ಟಾರ್ಗೆಟ್ಸ್ ಫಾರ್ ದ ಕ್ಯಾಟಗರಿ ಆಫ್ ವೀಕರ್ ಸೆಕ್ಷನ್. ಸೊ ಹಿಯರ್ ಈ ಮೇಲೆ ಹೇಳಿದ ಹಾಗೆ ನಮಗೆ ಪ್ರಿಯಾರಿಟಿ ಸೆಕ್ಟರ್ ಅಲ್ಲದೇನೂ ಕೂಡ ಸೊ ಇದರಲ್ಲಿ ಏನು ಮಾಡ್ತಾರೆ ಮತ್ತೆ ಉಪವರ್ಗವನ್ನ ಮಾಡ್ತಾರೆ, ಅಂದ್ರೆ ವೀಕರ್ ಸೆಕ್ಷನ್. ಓಕೆ, ಸೊ ನಾವು ರಿಸರ್ವೇಶನ್ ಅಂತ ಬಂದಾಗ SC ST ಇದ್ದಾರೆ, ಹಾಗೆ OBCಗಳಿಗೆ ರಿಸರ್ವೇಶನ್ ನೀಡ್ತಾರೆ. ಓಕೆ, ಸೊ ಇಲ್ಲಿ ಮತ್ತೆ ಏನ್ ಮಾಡ್ತಾರೆ ಅಂತಾರೆ OBCಗಳಲ್ಲಿ ನೆಕ್ಸ್ಟ್ ಏನು ಎಕಾನಮಿಕಲಿ ವೀಕರ್ ಸೆಕ್ಷನ್ಗೆ ಯಾವ ರೀತಿ ನಾವು ಮತ್ತೆ ಹಿಂದುಳಿದ ವರ್ಗದವರಿಗೆ ಏನ್ ಮಾಡ್ತೀವಿ ಮೀಸಲಾತಿಯನ್ನು ನೀಡ್ತೀವಲ್ವಾ, ಸೊ ಅದೇ ರೀತಿ ಕೂಡ ಇಲ್ಲಿ ಕೂಡ ಏನ್ ಮಾಡ್ತಾ ಇದಾರೆ ಹಿಂದುಳಿದ ಒಂದು ಸೆಕ್ಟರ್ಗಳಿಗೆ. ಓಕೆ, ಸೊ ಇಲ್ಲಿ ಏನೆಲ್ಲಾಗತ್ತೆ ಇಲ್ಲಿ ಮತ್ತೆ ಅವುಗಳನ್ನು ಆದ್ಯತೆ ವಲಯಗಳಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇನ್ ಅಗ್ರಿಕಲ್ಚರ್ ಕ್ಯಾಟಗರಿ ಅಂದ್ರೆ ಕೃಷಿಯಲ್ಲಿ ಬರುವಂತಹ ಸಣ್ಣ ಮತ್ತು ಏನು ಮಾರ್ಜಿನಲ್ ಮೀನ್ಸ್ ಮೈಕ್ರೋ. ಓಕೆ, ಅತಿ ಸಣ್ಣ ಪ್ರಮಾಣದ ರೈತರನ್ನು ಕೂಡ ಸೊ ಇದು ಒಳಗೊಳ್ಳುತ್ತೆ. ಸೊ ಹಿಯರ್ ಯಾರೆಲ್ಲ ಬರ್ತಾರೆ ಇದರಲ್ಲಿ ವೀಕರ್ ಸೆಕ್ಷನ್ ಅಂಡರ್ PSL ಅಂತಂದ್ರಲ್ಲಿ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಬರ್ತಾರೆ, ಹಾಗೆ ಡಿಸ್ಟ್ರೆಸ್ಡ್ ಫಾರ್ಮರ್ಸ್, ಇಂಡೆಪ್ಟೆಡ್ ಟು ನಾನ್ ಇನ್ಸ್ಟಿಟ್ಯೂಷನಲ್ ಲೆಂಡರ್ಸ್, ಹಾಗೆ ಆರ್ಟಿಸನ್ಸ್, ವಿಲೇಜ್ ಅಂಡ್ ಕಾಟೇಜ್ ಇಂಡಸ್ಟ್ರಿ, ಹಾಗೆ SCs ಅಂಡ್ STs ಬರ್ತಾರೆ, ಹಾಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಇವರೆಲ್ಲ ಕೂಡ ಇಲ್ಲಿ ವೀಕರ್ ಸೆಕ್ಷನ್ ಅಂಡರ್ ನಲ್ಲಿ ಬರ್ತಾರೆ. ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇವಾಗ ಏನು ನಾವು ಇಲ್ಲಿ
ಪ್ರಿಯಾರಿಟಿ ಸೆಕ್ಟರ್ ಅಂತ ಏನು ಇಲ್ಲಿ ಐಡೆಂಟಿಫೈ ಮಾಡ್ತಾರಲ್ವಾ RBI ಮತ್ತು ಗೌರ್ಮೆಂಟ್ ಅವರು. ಸೊ ಇಲ್ಲಿ ಏನ್ ಕಂಪಲ್ಸರಿ ಅಂತ ಹೇಳಿದ್ದೆ ನಾನು. ಓಕೆ, ಸೊ ಅಂದ್ರೆ ಇದಕ್ಕೆ ಲೀಗಲ್ ಏನು ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸೊ ಇಲ್ಲಿ ಯಾವೆಲ್ಲ ಬ್ಯಾಂಕ್ಗಳು ಸೊ ಅವು ಸಾಲವನ್ನ ನೀಡುವಾಗ ಸೊ ಈ ಆದ್ಯತಾ ವಲಯಗಳೇನಿರುತ್ತಲ್ವಾ, ಸೊ ಇವುಗಳಿಗೆ ಎಷ್ಟು ಪ್ರಮಾಣದ ಲೋನ್ ಅನ್ನ ನೀಡಬೇಕಂತ ಹೇಳಿ ಏನ್ ಮಾಡಿದ್ದಾರೆ. ಸೊ ಇಲ್ಲಿ ಬ್ಯಾಂಕ್ ಕಂಪಲ್ಸರಿ ಆಗಿ ಒಂದಿಷ್ಟು ಪ್ರೊವಿಷನ್ಸ್ ಗಳಿವೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ಟೋಟಲ್ ಪ್ರಿಯಾರಿಟಿ ಸೆಕ್ಟರ್. ಸೊ ಇವಾಗ ಏನು ಮೇಲೆ ಡಿಸ್ಕಸ್ ಮಾಡಿದ್ವಲ್ಲ, ಅಗ್ರಿಕಲ್ಚರ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಹೀಗೆ ಸೇರಿ ಸೊ ಎಲ್ಲಾ ಒಂದು ಆದ್ಯತಾ ವಲಯಗಳಿಗೆ ಸೊ ಇಲ್ಲಿ ಡೊಮೆಸ್ಟಿಕ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂಡ್ ಫಾರಿನ್ ಬ್ಯಾಂಕ್ಸ್ ವಿತ್ 20 ಬ್ರಾಂಚಸ್ ಅಂಡ್ ಅಬೋವ್. ಸೊ ಈ ಬ್ಯಾಂಕುಗಳು ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ 40% ಆಫ್ ANBC ಅನ್ನ ಆ ಒಂದು ಆದ್ಯತಾ ವಲಯಗಳಿಗೆ ನೀಡಬೇಕು. ಹಾಗಾದ್ರೆ ANBC ಅಂತಂದ್ರೆ ಇಲ್ಲಿ ಅಡ್ಜಸ್ಟೆಡ್ ನೆಟ್ವರ್ಕ್ ಬ್ಯಾಂಕ್ ಕ್ರೆಡಿಟ್ ಅಂತ. ಓಕೆ, ಸೊ ಇಷ್ಟು ಪ್ರಮಾಣದ ಲೋನ್ ಅನ್ನ ಅವರಿಗೆ ನೀಡಲೇಬೇಕು ಅನ್ನುವಂಥದ್ದು ಕಂಪಲ್ಸರಿ ಪ್ರೊವಿಷನ್. ಹಾಗೆ ಫಾರಿನ್ ಬ್ಯಾಂಕ್ಸ್ ಅಗೇನ್ ಇಲ್ಲಿ ಟೋಟಲ್ ಪ್ರಿಯಾರಿಟಿ ಸೆಕ್ಟರ್ ಗೆ ಸಂಬಂಧಿಸಿದ ಫಾರಿನ್ ಬ್ಯಾಂಕ್ ಮತ್ತೆ ಲೆಸ್ ದನ್ 20 ಬ್ರಾಂಚಸ್ ಇವೇ ನೀಡಬೇಕು ಇಲ್ಲಿ. ಸೇಮ್ ಆಸ್ ಸೊ ಇಲ್ಲಿ ಏನು ಈ ಡೊಮೆಸ್ಟಿಕ್ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಯಾವ ರೀತಿ ಸಾಲವನ್ನ ಕೊಡ್ತಾರಲ್ವಾ, ಸೊ ಅದೇ ರೀತಿ ಈ ಒಂದು ಬ್ಯಾಂಕ್ಗಳಲ್ಲಿ ಕೂಡ ಇವರಿಗೆ ಸಾಲವನ್ನ ನೀಡಬೇಕು. ಹಾಗೆ ಇನ್ನು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ, ರೀಜನಲ್ ರೂರಲ್ ಬ್ಯಾಂಕ್ಗಳಲ್ಲಿ 75% ನೀಡಬೇಕು. ಹಾಗೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಸಣ್ಣ ಹಣಕಾಸು ಬ್ಯಾಂಕ್ಗಳಲ್ಲಿ 75% ಆಫ್ ANBC ನೀಡಬೇಕು. ಇನ್ನು ಕೃಷಿಗೆ ಸಂಬಂಧಿಸಿದಂತೆ ಈ ಡೊಮೆಸ್ಟಿಕ್ ಕಮರ್ಷಿಯಲ್ ಬ್ಯಾಂಕ್ ಮತ್ತು ಫಾರಿನ್ ಬ್ಯಾಂಕ್ ಎಷ್ಟು ನೀಡಬೇಕು ಇಲ್ಲಿ 18% ಆಫ್ ANBC ನೀಡಬೇಕು. ಹಾಗೆ ಎಸ್ ಇಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಲೋನ್ ನೀಡುವಂತ ಪ್ರೊವಿಷನ್ ಇಲ್ಲಿ ಫಾರಿನ್ ಬ್ಯಾಂಕ್ಸ್ ಗೆ ಅಪ್ಲೈ ಆಗೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳು ಎಷ್ಟು ಅಂತಂದ್ರೆ ಇಲ್ಲಿ ಏನು ಡೊಮೆಸ್ಟಿಕ್ ಕಮರ್ಷಿಯಲ್ ಬ್ಯಾಂಕ್ ನೀಡತ್ತಲ್ವಾ, 18% ಅಷ್ಟೇ ಒಂದು ಲೋನ್ ನೀಡಬೇಕು ಇಲ್ಲಿ. ಹಾಗೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಕೂಡ ಏನಿರುತ್ತೆ ಅಂತಂದ್ರೆ ಇಲ್ಲಿ ಏನು ಈ ಡೊಮೆಸ್ಟಿಕ್ ಕಮರ್ಷಿಯಲ್ ಬ್ಯಾಂಕ್ ನೀಡುವಷ್ಟೇ ಸಾಲವನ್ನು ನೀಡಬೇಕಾಗತ್ತೆ. ಹಾಗೆ ಇನ್ನು ಮೈಕ್ರೋ ಎಂಟರ್ಪ್ರೈಸಸ್ ಅಂದ್ರೆ ಅತಿ ಸಣ್ಣ ಉದ್ಯಮಗಳಿರುತ್ತಲ್ವಾ, ಅವುಗಳಿಗೆ ಸಂಬಂಧಿಸಿದಂತೆ ಸೊ ಈ ಡೊಮೆಸ್ಟಿಕ್ ಕಮರ್ಷಿಯಲ್ ಬ್ಯಾಂಕ್ 7.5% ನೀಡಬೇಕು. ಹಾಗೆ ಸೊ ಅದೇನಿದೆ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಏನಕ್ಕೆ? ಫಾರಿನ್ ಬ್ಯಾಂಕ್, ಕೇವಲ ಫಾರಿನ್ ಬ್ಯಾಂಕ್ಗೆ ಅಪ್ಲೈ ಆಗುವಂತದ್ದು ಏನಂತಂದ್ರೆ ಸೊ ಟೋಟಲ್ ಪ್ರಿಯಾರಿಟಿ ಸೆಕ್ಟರ್ಗಳಿಗೆ ಮಾತ್ರ ಏನಾಗುತ್ತೆ, ಇದು ಅಪ್ಲಿಕೇಬಲ್ ಆಗುತ್ತೆ. ಉಳಿದ ಯಾವುದೇ ಏನು ಸೆಕ್ಟರ್ಗಳಿಗೆ ಇದು ಅನ್ವಯ ಆಗೋದಿಲ್ಲ. ಎಸ್, ಸೊ ಹಿಯರ್ ರೀಜನಲ್ ರೂರಲ್ ಬ್ಯಾಂಕ್ಗಳಿಗೆ ಕೂಡ ಇದು ಅಪ್ಲೈ ಆಗುತ್ತೆ. ಎಸ್, ಸೊ ಅಗೇನ್ ಸೇಮ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್. ನೆಕ್ಸ್ಟ್ ಅಡ್ವಾನ್ಸ್ ಟು ವೀಕರ್ ಸೆಕ್ಷನ್. ಸೊ ಮೇಲೆ ಹೇಳಿದಾಗ ವೀಕರ್ ಸೆಕ್ಷನ್ ಅಂತಂದ್ರೆ ನೋಡಿದ್ವಿ, SC ST ಬರ್ತಾರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಬರ್ತಾರೆ, ಹಾಗೆ MSME ಬರ್ತಾರೆ. ಇವುಗೆ ಸಂಬಂಧಿಸಿದ 12% ನೀಡಬೇಕು. ಅಗೇನ್ ಇದು ಅಪ್ಲೈ ಆಗೋದಿಲ್ಲ ಫಾರಿನ್ ಬ್ಯಾಂಕ್ಗಳಿಗೆ. ಸೊ ಹಿಯರ್ ಏನು ಈ ರೀಜನಲ್ ರೂರಲ್ ಬ್ಯಾಂಕ್ಗಳು 15% ನೀಡಬೇಕು. ಅಗೇನ್ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು ಸೊ ಇಲ್ಲಿ ಏನು ಡೊಮೆಸ್ಟಿಕ್ ಕಮರ್ಷಿಯಲ್ ಬ್ಯಾಂಕ್ ನೀಡುತ್ತಲ್ವಾ ಅಷ್ಟೇ ಪ್ರಮಾಣದ ಲೋನ್ ಅನ್ನು ಇವರಿಗೆ ನೀಡಬೇಕಾಗತ್ತೆ. ಎಸ್, ಹಿಯರ್ ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ ಇಲ್ಲಿ ಈ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಗೈಡ್ ಲೈನ್ಸ್, ಸೊ ಏನಿದೆ RBI ಹೊರಡಿಸಿದಲ್ವಾ ಇಷ್ಟು ಪ್ರಮಾಣದಲ್ಲಿ ಲೋನ್ ಅನ್ನು ನೀಡಬೇಕಂತ ಹೇಳಿ. ಸೊ ಇದು ಪ್ರಾಥಮಿಕ ನಗರ ಸಹಕಾರಿ ಬ್ಯಾಂಕ್ ಅಂತ ಬರುತ್ತೆ. ಸೊ ಇವುಗಳಿಗೆ ಕೂಡ ಇದು ಅಪ್ಲೈ ಆಗತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಈ ರೀತಿ ಒಂದು ಆದ್ಯತಾ ವಲಯಗಳಿಗೆ ಸಾಲವನ್ನ ನೀಡೋದ್ರಿಂದ ಸೊ ಏನೆಲ್ಲ ಒಂದು ಧನಾತ್ಮಕ ಅಥವಾ ಪಾಸಿಟಿವ್ ಪರಿಣಾಮ ಆಗತ್ತೆ ಅಥವಾ ಧನಾತ್ಮಕ ಪರಿಣಾಮ ಏನಾಗತ್ತೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಹಣಕಾಸಿನ ಒಳಗೊಳ್ಳುವಿಕೆ. ಸೊ ಅಂದ್ರೆ ಇಲ್ಲಿ ಎಲ್ಲ ವರ್ಗದ ಜನರನ್ನು ಇದು ಒಳಗೊಳ್ಳುತ್ತೆ, ಎಲ್ಲ ವರ್ಗದ ಒಂದು ಉದ್ಯಮಗಳು ಕೂಡ ಇದು ಒಳಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ SMF ಅಂದ್ರೆ ಸ್ಮಾಲ್ ಫಾರ್ಮರ್ಸ್ ಗಳಾಗಿರ್ಬೋದು, ವುಮೆನ್ ಆಗಿರ್ಬೋದು, ಹಾಗೆ ಸಮಾಜದಲ್ಲಿ ವೀಕರ್ ಸೆಕ್ಷನ್ಗಳು ಕೂಡ ಇದರಲ್ಲಿ ಸೊ ಇವರು ಕೂಡ ಕಂಪಲ್ಸರಿ ಆಗಿ ಲೋನ್ ಅನ್ನ ಆಕ್ಸೆಸ್ ಮಾಡಬಹುದಾಗತ್ತೆ. ಹಾಗೆ ಸೊ ಇಲ್ಲಿ ಮೇಲೆ ಹೇಳಿದ ಹಾಗೆ ANBC ಅಂತ ನೋಡಿದೀವಿ. ಓಕೆ, 18% ಆಫ್ ANBC, 7.5% ಆಫ್ ANBC ಅಂತ ಆಗಿದೆ. ಸೊ ಇಲ್ಲಿ ANBC ಅಂತಂದ್ರೆ ಏನು? ಓಕೆ, ಅಡ್ಜಸ್ಟೆಡ್ ನೆಟ್ ಬ್ಯಾಂಕ್ ಕ್ರೆಡಿಟ್ ಅಂತ ಅಂದ್ರೆ ಸೊ ಇಲ್ಲಿ ನೆಟ್ ಬ್ಯಾಂಕ್ ಕ್ರೆಡಿಟ್ ಪ್ಲಸ್ ಸೊ ಇಲ್ಲಿ ಏನ್ ಸಾಲವನ್ನು ಕೊಡ್ತಾರಲ್ಲ ಅದ್ರ ಜೊತೆಗೆ ಹೂಡಿಕೆ ಮೇಡ್ ಬೈ ಬ್ಯಾಂಕ್ ಇನ್ ನಾನ್ SLR ಬಾಂಡ್ಸ್ ಹೈಲ್ಡ್ ಟು ಮೆಚುರಿಟಿ ಕೆಟಗರಿ ಅಂತ. ಎಸ್, ಸೊ ನೆಕ್ಸ್ಟ್ ಇಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ನೋಡ್ತಾ ಇದ್ವಿ. ಓಕೆ, ಸೊ ಮೊದಲನೇದಾಗಿ ಇಲ್ಲಿ ಹಣಕಾಸಿನ ಒಳಗೊಳ್ಳುತ್ತೆ ಅಂತಂದ್ರೆ ಎಲ್ಲರನ್ನು ಒಳಗೊಳ್ಳುತ್ತೆ. ಹಾಗೆ ಕೃಷಿ ಕೂಡ ಇದರಲ್ಲಿ ಅಗ್ರಿಕಲ್ಚರ್ ಪ್ರಿಯಾರಿಟಿ ಸೆಕ್ಟರ್ ಆಗಿರೋದ್ರಿಂದ
ಸೊ ಇವುಗಳಿಗೆ ಕಂಪಲ್ಸರಿ ಏನ್ ಮಾಡ್ಬೇಕು ಇಲ್ಲಿ 80% ಅನ್ನ ಸಾಲವನ್ನ ನೀಡಬೇಕಾಗತ್ತೆ. ಎಸ್, ಸೊ ಅಗೇನ್ ಇಲ್ಲಿ MSME ಕೂಡ ಏನಾಗುತ್ತೆ ಇಲ್ಲಿ ಸಾಲವನ್ನು ನೀಡಲಾಗುತ್ತೆ. ಸೊ MSME ಏನಾಗುತ್ತೆ ಇಲ್ಲಿ ಉದ್ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಸೊ ಇನ್ನು ಈ ಆದ್ಯತಾ ವಲಯಗಳಿಗೆ ಸಂಬಂಧಿಸಿದಂತೆ ಸವಾಲುಗಳು ಏನಂತಂದ್ರೆ ಇಲ್ಲಿ ಇಶ್ಯೂಸ್ ವಿತ್ PSI ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಸೊ ನಾವು ನಿನ್ನೆ ಕ್ಲಾಸ್ ಅಥವಾ ನಿನ್ನೆ ಅಥವಾ ಸೊ ಅದರ ಹಿಂದಿನ ಒಂದು ಕ್ಲಾಸ್ ನಲ್ಲಿ ಈ ಮುದ್ರಾ ಲೋನ್ಗೆ ಸಂಬಂಧಿಸಿದಂತೆ ಮತ್ತೆ ಹಾಗೆ MSMEಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಏನೋ ಹೇಳ್ತಿಲ್ಲಿ. ಸೊ ಇವುಗಳ ಒಂದು ಅಕೌಂಟ್ ಅನ್ನುವಂಥದ್ದು ಏನು ಇಲ್ಲಿ ಅವರ ಅಕೌಂಟ್ ಅಲ್ಲಿ NP ಆಗಿ ಏನೋ ಟರ್ನ್ ಆಗೋ ಮೊದಲು ಅಥವಾ ಕನ್ವರ್ಟ್ ಆಗೋ ಮೊದಲು ಅವರ ಒಂದು ಫಿನಾನ್ಸ್ ಸ್ಟ್ರೆಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿತ್ತು. ಹಾಗೆ ಮುದ್ರಾ ಲೋನ್, ಓಕೆ, ಸೊ ಇವರು ಏನು ಇಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂತ ಬರುತ್ತಲ್ವಾ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆದಿರುವಂತವರು ಅವರ ಒಂದು NP ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅಂತ ನೋಡಿದ್ವಿ. ಅಂದ್ರೆ ಸೊ ಏನಿದ್ರ ಅರ್ಥ ಅಂದ್ರೆ ಅವರು ತೆಗೆದುಕೊಂಡಂತ ಅಸಲು ಅಥವಾ ಅಡ್ವಾನ್ಸ್ ಅಥವಾ ಏನು ಅಸಲನ್ನು ತೆಗೆದುಕೊಂಡಿರುತ್ತಲ್ಲ ಅದನ್ನ ನಿಗದಿತ ಅವಧಿ ಅಂದ್ರೆ 90 ಡೇಸ್ ಒಳಗಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸೊ ಆ ಅಸಲನ್ನ ಅಥವಾ ಅದಕ್ಕೆ ಬಡ್ಡಿಯನ್ನ ಏನ್ ಮಾಡ್ಬೇಕು ಇಲ್ಲಿ ಪೇ ಮಾಡ್ಬೇಕು. ಇನ್ ಕೇಸ್ ಅದು ಓವರ್ ಡ್ಯೂ ಆದ್ರೆ ಅಥವಾ ಬಾಕಿ ಉಳಿದ್ರೆ ಅದನ್ನ ಏನಂತ ಕರಿತೀವಿ ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೀವಿ ಅಂತ. ಓಕೆ, ಅಥವಾ ಆ ಕಾರ್ಯನಿರ್ವಹಿಸದ ಸ್ವತ್ತು ಅಥವಾ ವಸೂಲಾಗದ ಸ್ವತ್ತು ಅಂತ ಕರಿತೀವಿ ಅಂತ ಹೇಳ್ತೀವಿ. ಅಂದ್ರೆ ಸೊ ಇಲ್ಲಿ ಏನಾಗ್ತಾ ಇದೆ, ಈ ರೀತಿ ಸಾಲವನ್ನು ತೆಗೆದುಕೊಳ್ತಾರಲ್ವಾ ಏನು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಡಿಯಲ್ಲಿ. ಸೊ ಈ ರೀತಿ ಸಾಲವನ್ನ ತೆಗೆದುಕೊಂಡು ಮರುಪಾವತಿ ಮಾಡ್ತಾ ಇರೋದಲ್ಲಿ ಏನಾಗ್ತಾ ಇದೆ ಇಲ್ಲಿ NPA ಇಶ್ಯೂ ಅಂದ್ರೆ ಇವರು ಸಾಲವನ್ನ 90 ದಿನಗಳಿಗಿಂತ ಹೆಚ್ಚಿನವರೆಗೆ ಸೊ ಅದನ್ನ ರೀಪೇ ಮಾಡ್ತಾ ಇಲ್ಲ ಅಥವಾ ಆ ಬಡ್ಡಿಯನ್ನ ಪೇ ಮಾಡ್ತಾ ಇಲ್ಲ. ಈ ರೀತಿ ಇಶ್ಯೂಗಳಾಗ್ತಾ ಇದೆ. ಸೊ ಹೀಗಾಗಿ ಏನಾಗುತ್ತೆ ಇಲ್ಲಿ ನಿಮ್ಮ ಅಂದ್ರೆ ನೀವು ಇನ್ ಕೇಸ್ ಏನಾದ್ರು ಇಲ್ಲಿ ನಿಮ್ಮ ಬ್ಯಾಂಕ್ನ ಒಂದು NP ಜಾಸ್ತಿ ತೋರಿಸ್ತಾ ಹೋದಂತ ಏನಾಗುತ್ತೆ ಇಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನೋಂಥದ್ದು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬ್ಯಾಂಕುಗಳು ಏನ್ ಮಾಡತ್ತಂತಂದ್ರೆ ಈ ರೀತಿಯ ಒಂದು NPAಯನ್ನು ತಮ್ಮ ಅಕೌಂಟ್ಗಳಿಂದ ಅದನ್ನ ರೈಟ್ ಆಫ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಇಯರ್ ಇನ್ಕ್ರೀಸ್ ಕಾಸ್ಟ್. ಸೊ ಇಲ್ಲಿ ಏನ್ ಮಾಡ್ಬೇಕು ಕಂಪಲ್ಸರಿಯಾಗಿ PSL ಅಂದ್ರೆ ಈ ಸೆಕ್ಟರ್ಗಳಿಗೆ ನೀಡಬೇಕಾಗಿರೋದ್ರಿಂದ ಲೋನ್ ಅನ್ನ ಸೊ ಅದರ ಆಡಳಿತಾತ್ಮಕ ಮತ್ತು ಟ್ರಾನ್ಸಾಕ್ಷನಲ್ ಕಾಸ್ಟ್ ಏನಾಗುತ್ತೆ ಹೆಚ್ಚಾಗತ್ತೆ. ಸೊ ಅದರ ವಿಷಯ ಮತ್ತೇನಾಗ್ಬೋದು ಇಲ್ಲಿ ಬ್ಯಾಂಕ್ಗಳು ಈ ಒಂದು ವಲಯಗಳಿಗೆ ಇಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ನೀಡುತ್ತೆ. ಓಕೆ, ಸೊ ಹೀಗಾಗಿ ಏನಾಗುತ್ತೆ ಬ್ಯಾಂಕ್ಗಳಿಗೆ ಇಲ್ಲಿ ಕಡಿಮೆ ಲಾಭ ಅನ್ನುವಂಥದ್ದು ಆಗತ್ತೆ. ಸೊ ಇದಕ್ಕೆ ನಾವು ವೇ ಫಾರ್ವರ್ಡ್ ನಲ್ಲಿ ಏನ್ ಬರಿಬಹುದು ಅಂತಂದ್ರೆ ಸೊ ಇಲ್ಲಿ ನಾವು ಏನ್ ಇಶ್ಯೂ ನೋಡಿದೀವಲ್ವಾ. ಸೊ ಇಲ್ಲಿ ಇವಾಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಬಂದಾಗ ಸೊ ಇವುಗಳನ್ನ ಸರಿಯಾಗಿ ಮಾನಿಟರ್ ಅನ್ನ ಮಾಡಬೇಕು. ಸರಿಯಾಗಿ ಸಾಲವನ್ನ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ ಬ್ಯಾಂಕ್ ವಸೂಲಿ ಮಾಡ್ಬೇಕಾಗತ್ತೆ. ಅಂದ್ರೆ NP ಇಶ್ಯೂ ಏನು ಸೊ ಇದನ್ನ ಓವರ್ಕಮ್ ಮಾಡ್ಲಿಕ್ಕೆ ಹಾಗೆ ಇನ್ಕ್ರೀಸ್ ಕಾಸ್ಟ್. ಸೊ ಈ ಇನ್ಕ್ರೀಸ್ ಕಾಸ್ಟ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ಇಲ್ಲಿ ನಾವು ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಳ್ಬೇಕು. ಹಾಗೆ ಏನು ಈ ಲೋ ಬ್ಯಾಂಕ್ ಪ್ರಾಫಿಟಬಿಲಿಟಿ ಇದೆ ಅಲ್ವಾ ಅಂದ್ರೆ ಲಾಭ ಇದೆ ಅಲ್ವಾ. ಸೊ ಇದನ್ನ ಓವರ್ಕಮ್ ಮಾಡ್ಲಿಕ್ಕೆ ನಾವು ಏನ್ ಮಾಡಬಹುದು ಅಂತಂದ್ರೆ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳನ್ನ ಕಡಿಮೆ ಮಾಡುವಂತದ್ದು. ದ ನೆಕ್ಸ್ಟ್ ಟಾಪಿಕ್ ಇನ್ಫ್ಲುಯೆನ್ಸರ್ಸ್. ಸೊ ಈ ಒಂದು ಟರ್ಮ್ ಅನ್ನ ಅಥವಾ ಈ ಒಂದು ಪದವನ್ನು ನಾವು ಸ್ಪ್ಲಿಟ್ ಮಾಡಿ ಬರೆದ್ರೆ ಸೊ ಹಿಯರ್ ಪಿನ್ ಮೀನ್ಸ್ ಫೈನಾನ್ಷಿಯಲ್ ಸೆಕೆಂಡ್ ಟರ್ಮ್ ಏನಂತಂದ್ರೆ ಇನ್ಫ್ಲುಯೆನ್ಸರ್ ಅಂದ್ರೆ ಫೈನಾನ್ಷಿಯಲ್ ಇನ್ಫ್ಲೂಯರ್ಸ್ ಅಂತ. ಓಕೆ, ಅಂದ್ರೆ ಸೊ ನೆಕ್ಸ್ಟ್ ನೋಡೋಣ ಡೆಫಿನೇಷನ್ ಕೂಡ ಬರುತ್ತೆ ಯಾಕೆ ಈ ಒಂದು ಟಾಪಿಕ್ ಬಗ್ಗೆ ಸುದ್ದಿಯಲ್ಲಿ ಅಂತಂದ್ರೆ ಸೆಬಿ ಅಂದ್ರೆ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರು ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಮಾಡಿದ್ದಾರೆ. ಯಾವುದಕ್ಕೆ ಸಂಬಂಧಿಸಿದಂದ್ರೆ ಅನ್ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಇನ್ಫ್ಲೂಯರ್ಸ್ ಅಂದ್ರೆ ಸೊ ಯಾರು ಈ ಸೆಬಿಯಲ್ಲಿ ನೋಂದಾಯಿಸಿಕೊಂಡಿರೋದಲ್ವಾ ಅಂತಹ ಒಂದು ಏನು ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ಗೆ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಮಾಡಿದ್ದಾರೆ. ಓಕೆ, ಅಥವಾ ಸೊ ಯಾವುದು ಆಲ್ರೆಡಿ ಇವಾಗ ಈ ಸೆಬಿಯಲ್ಲಿ ರೆಗ್ಯುಲೇಟೆಡ್ ಆಗಿರುವಂತಹ ಏನು ಈ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸ್ ಇರುತ್ತಲ್ವಾ. ಸೊ ಇವರು ಈ ರೀತಿಯ ಒಂದು ಅನ್ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ ಜೊತೆಗೆ ಏನು ಒಪ್ಪಂದ ಮಾಡಿಕೊಳ್ಳುವುದನ್ನ ಸೊ ಇದು ಏನ್ ಮಾಡುತ್ತೆ ಇಲ್ಲಿ ನಿರ್ಬಂಧವನ್ನ ಮಾಡುತ್ತೆ. ಎಸ್, ಹಾಗಿದ್ರೆ ಇಲ್ಲಿ ನಾವು ಫಿನಾನ್ಷಿಯಲ್ ಇನ್ಫ್ಲೂಯೆನ್ಸರ್ ಆರ್ ಫ್ಲುಯೆನ್ಸರ್ ಅಂತಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇಟ್ ಈಸ್ ಅ ಪರ್ಸನ್. ಸೊ ಇವರು ವ್ಯಕ್ತಿ who gives information and advice to
ಇನ್ವೆಸ್ಟರ್ ಆನ್ ಫೈನಾನ್ಷಿಯಲ್ ಟಾಪಿಕ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಸ್ಟಾಕ್ ಮಾರ್ಕೆಟ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಅದರಲ್ಲಿ ಹೂಡಿಕೆ ಮಾಡುವ ಕುರಿತಾಗಿ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಸೊ ಪದೇ ಪದೇ ಬಂದು ನಿಮ್ಗೆ ಈ ಹೂಡಿಕೆ ಮಾಡಿ ನಿಮ್ಗೆ ಹಣ ಬರುತ್ತೆ ಆ ರೀತಿ ಏನ್ ಮಾಡ್ತಾರೆ. ಸೊ ನಿಮ್ಗೆ ಪ್ರಭಾವವನ್ನ ಬೀರ್ತಾರೆ, ಹಣಕಾಸಿನ ಕುರಿತು ಏನ್ ಮಾಡ್ತಾರೆ ನಿಮ್ಮ ಮೇಲೆ ಪ್ರಭಾವವನ್ನ ಬೀರ್ತಾರೆ. ಸೊ ಇವರಿಗೆ ನಾವು ಏನಿಂದ ಕರಿತೀವಿ ಇಲ್ಲಿ ಫೈನಾನ್ಷಿಯಲ್ ಇನ್ಫ್ಲೂಯರ್ಸ್ ಅಂತ ಕರಿತೀವಿ. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲಿ ಅಂತಂದ್ರೆ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಅಥವಾ ಈ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಆಗಿರ್ಬೋದು. ಓಕೆ. ಸೊ ಈ ವಿಮೆಗಳಲ್ಲಿ ಆಗಿರ್ಬೋದು. ಸೊ ಇವುಗಳ ಕುರಿತು ಏನ್ ಮಾಡ್ತಾರೆ ನಿಮ್ಗೆ ಸೋಷಿಯಲ್ ಒಂದು ಮೀಡಿಯಾಗಳಲ್ಲಿ ಈ ಪ್ಲಾಟ್ಫಾರ್ಮ್ಗಳಲ್ಲಿ ಏನ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಓಕೆ. ಸೊ ಈ ರೀತಿ ಏನ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಮಾಡುವ ಮೂಲಕ ಅಥವಾ ಕೊಲಾಬ್ರೇಷನ್ ಮಾಡುವ ಮೂಲಕ. ಓಕೆ. ಸೊ ಇವ್ರು ಏನ್ ಮಾಡ್ತಾರೆ ತಮ್ಮ ರೆವೆನ್ಯೂ ಅಥವಾ ಸೊ ಅವರ ಒಂದು ಆದಾಯವನ್ನ ಗಳಿಸ್ತಾರೆ. ಓಕೆ. ಸೊ ಈ ರೀತಿಯ ಒಂದು ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯ ಒಂದು ಇನ್ಫ್ಲುಯೆನ್ಸರ್ಗಳ ಒಂದು ಏನಾಗ್ತಾ ಇದೆ ಅಂದ್ರೆ ಬರ್ಬರ್ತಾ ಏನು ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಅದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಮೊದಲನೇದಾಗಿ ಜನರಲ್ಲಿ ಈ ಫೈನಾನ್ಷಿಯಲ್ ಲಿಟ್ರಸಿ ಅನ್ನುವಂಥದ್ದು ಕಡಿಮೆ ಇದೆ. ಓಕೆ. ಸೊ ಓವರ್ ಆಲ್ ನೀವು ತಗೊಂಡ್ರೆ ಕೇವಲ 27% ಜನರಲ್ಲಿ ಏನಿದೆ ಅಂತಂದ್ರೆ ಸೊ ಈ ಅಂದ್ರೆ ಏನು ಟ್ರೇಡಿಂಗ್ ಮಾಡ್ತಾರಲ್ವಾ ಆನ್ಲೈನ್ ನಲ್ಲಿ ಅಥವಾ ಈ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಗಳ ಕುರಿತು ಕೇವಲ 27%ಗೆ ಮಾತ್ರ ಮಾಹಿತಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ಕ್ರೀಸ್ ರಿಟೇಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಹೂಡಿಕೆ ಈ ಏನು ಚಿಲ್ಲರೆ ಏನು ಹೂಡಿಕೆ ಬರುತ್ತಲ್ವಾ. ಸೊ ಇದು ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಇಲ್ಲಿ. ಸೊ ಇವುಗಳ ಅಂದ್ರೆ ಈ ಒಂದು ಹೂಡಿಕೆ ಕುರಿತಾಗಿ ಜನರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ನ್ಯೂ ಇನ್ವೆಸ್ಟರ್. ಸೊ ಯಾವಾಗ ಕೋವಿಡ್ ಅನ್ನುವಂಥದ್ದು ಬರುತ್ತಲ್ವಾ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಇಂಟರ್ನೆಟ್ ಬಳಕೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಆ ಮನೆಯಲ್ಲಿರುವಂತ ವ್ಯಕ್ತಿಗಳ ಮೇಲೆ ಪ್ರಭಾವವನ್ನ ಬೀರ್ಲಿಕ್ಕೆ ಸೊ ಇದ್ದಿನ ಇನ್ಫ್ಲುಯೆನ್ಸರ್ ಏನ್ ಮಾಡ್ತಾರೆ ಜಾಸ್ತಿ ಪ್ರಭಾವವನ್ನ ಬೀರ್ತಾರೆ. ಓಕೆ. ಸೊ ಹೀಗಾಗಿ ಕೋವಿಡ್ ಪ್ಯಾಂಡಮಿಕ್ ಅನ್ನುವಂಥದ್ದು ಈ ಒಂದು ಸಮಯದಲ್ಲಿ ಸೊ ಇದರ ಬೆಳವಣಿಗೆ ಅನ್ನುವಂಥದ್ದು ಜಾಸ್ತಿ ಆಗತ್ತೆ. ಹಾಗೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಸೊ ಇವಾಗ ಎಲ್ರೂ ಹತ್ರ ಏನಿದೆ ಅಂತಂದ್ರೆ ಮೊಬೈಲ್ ಇದೆ. ಸೊ ಈ ವೇರಿಯಸ್ ಅಪ್ಲಿಕೇಶನ್ ಮೂಲಕ ಏನ್ ಮಾಡ್ಲಾಗತ್ತೆ ಇಲ್ಲಿ. ಸೊ ಈ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಗಳನ್ನ ಮಾಡ್ಲಾಗತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಹೂಡಿಕೆ ಮಾಡೋದಾಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದ್ರ ಕುರಿತು ಹಲವಾರು ಆಪ್ಗಳು ಏನ್ ಮಾಡುತ್ತೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡುತ್ತೆ. ಹಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಇಶ್ಯೂಗಳು ಏನಂತಂದ್ರೆ ಸೊ ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹಲವಾರು ಏನ್ ಮಾಡ್ತಾರಂತಂದ್ರೆ ಇನ್ಫ್ಲುಯೆನ್ಸರ್ಗಳು ಒಂದು ಹಲವಾರು ಅಪ್ಲಿಕೇಶನ್ ಮುಖಾಂತರ ಇದರ ಅಡ್ವರ್ಟೈಸ್ಮೆಂಟ್ಗಳನ್ನ ಮಾಡ್ತಾರೆ. ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾ ತುಂಬಾ ಇವುಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಸೊ ಇವುಗಳನ್ನ ನಿಯಂತ್ರಣ ಮಾಡುವುದು ತುಂಬಾ ಕಷ್ಟ ಆಗ್ತಾ ಇದೆ ಅಥವಾ ಈ ನಿಯಂತ್ರಣದ ಕೊರತೆ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಯರ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಅಂದ್ರೆ ಸೊ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಮೇಲೆ ಅವರನ್ನ ಟ್ರೈನ್ ಮಾಡ್ಲಾಗಿರುತ್ತೆ ಯಾರು ಈ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸ್ ಇರ್ತಾರಲ್ವಾ. ಸೊ ಅವರನ್ನ ಚೆನ್ನಾಗಿ ತರಬೇತಿಯನ್ನು ಮಾಡ್ಲಾಗಿರುತ್ತೆ ಅವ್ರಿಗೆ. ಅಂದ್ರೆ ಅವ್ರು ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಸೊ ನೀವು ನಿಮ್ಮನ್ನ ಯಾವ ರೀತಿ ಅವರು ಪ್ರಭಾವಿಸ್ತಾರಂತಂದ್ರೆ ಸೊ ನೀವು ಅದಕ್ಕೆ ಏನು ಅವರ ಒಂದು ಏನು ಸ್ಕಿಲ್ ಇರತ್ತಲ್ವಾ ಅಥವಾ ಅವರ ಒಂದು ಮಾತಿನ ಶೈಲಿಗೆ ಒಳಗಾಗಿ ನೀವು ಸೊ ಅಲ್ಲಿ ಹಣವನ್ನ ಹೂಡಿಕೆ ಮಾಡುವ ಹಾಗೆ ಅವ್ರು ಏನ್ ಮಾಡ್ತಾರೆ ತಮ್ಮ ಕೌಶಲ್ಯವನ್ನ ಪ್ರದರ್ಶಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್. ಸೊ ಈ ರೀತಿ ಹೂಡಿಕೆ ಮಾಡುವಂಥದ್ದು ತುಂಬಾ ಏನಾಗುತ್ತೆ ನಮಗೆ ಅಪಾಯವನ್ನ ತಂದುಕೊಡುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅವರು ಅಡ್ವರ್ಟೈಸ್ಮೆಂಟ್ ಮಾಡುವಾಗ ನೋಡಿ ಯಾವ ರೀತಿ ಅಂತಂದ್ರೆ ಸೊ ಕೇವಲ ಅವರು ಏನು ಹೂಡಿಕೆಗಳಲ್ಲಿ ಏನು ಅಂದ್ರೆ ಇನ್ವೆಸ್ಟ್ ಮಾಡಿ ಲಾಭವನ್ನ ಪಡೆದಿರುವ ವ್ಯಕ್ತಿಗಳ ಏನು ಸಂದರ್ಶನವನ್ನ ಅಥವಾ ಅಡ್ವರ್ಟೈಸ್ಮೆಂಟ್ ಅನ್ನ ಮಾತ್ರ ಮಾಡ್ತಾರೆ. ಬಟ್ ಅವರು ಸೊ ಇಲ್ಲಿ ಏನು ಅದರಲ್ಲಿ ಲಾಸ್ ಆಗಿರುವಂತಹ ಕುರಿತು ನಮಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನ ನೀಡುವುದಿಲ್ಲ. ಸೊ ಜನ ಏನ್ ಅನ್ಕೋತಾರೆ ಇಲ್ಲಿ ಯಾವುದೇ ಒಂದು ಲಾಸ್ ಆಗೋದಿಲ್ಲ, ಲಾಭನ ಮಾತ್ರ ಇರತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ ಇಲ್ಲಿ ಹೂಡಿಕೆನ ಮಾಡ್ಲಿಕ್ಕೆ ತಯಾರಾಗ್ತಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ನೈತಿಕ ಒಂದು ಸವಾಲುಗಳು ಏನಂತಂದ್ರೆ ಇಲ್ಲಿ ಸೊ ಈ ರೀತಿ ಅಡ್ವರ್ಟೈಸ್ಮೆಂಟ್ ಅನ್ನುವಂಥದ್ದು ಸಮಾಜದ ಒಂದು ಏನು ಮನಸ್ಥಿತಿಯನ್ನ ಬದಲಾವಣೆ ಮಾಡುತ್ತೆ. ಓಕೆ. ಹಾಗೆ ಇಲ್ಲಿ ಪಾರದರ್ಶಕತೆ ಅನ್ನುವಂಥದ್ದು ಕಂಡು ಬರುವುದಿಲ್ಲ. ಯಾಕಂತಂದ್ರೆ ಅವರು ಕೇವಲ ಲಾಭದ ಬಗ್ಗೆನೇ ಮಾತ್ರ ನಮಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಹಾಗೆ ಆ ಮೂಲಕ ಏನಂತಂದ್ರೆ ಕೆಲವೊಂದು ವೆಬ್ಸೈಟ್ಗಳು ಏನ್ ಮಾಡಿರುತ್ತೆ ಅಂತಂದ್ರೆ ಇಲ್ಲಿ ಇವಾಗ ನೀವು ನೋಡಿರ್ಬೋದು ಈ ಯೂಟ್ಯೂಬ್ ಅಕೌಂಟ್ಗಳಲ್ಲಿ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕೆಲವೊಂದಿಷ್ಟು ಪಾಪ್ಯುಲರ್ ಅಥವಾ ಈ ಸೆಲಿಬ್ರಿಟಿಗಳು ಇರ್ತಾರಲ್ವಾ. ಸೊ ಅವ್ರು ಏನ್ ಮಾಡ್ತಾ ಇದ್ರೆ ಮೊದಲು ಏನು ಅಂತಂದ್ರೆ ತುಂಬಾ ಪಾಪ್ಯುಲರ್ ಇರ್ತಾರೆ. ಓಕೆ. ಸೊ ಇವರು ಪಾಪ್ಯುಲರ್ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಫಾಲೋವರ್ಸ್ ಇರ್ತಾರೆ ಅವ್ರಿಗೆ. ಓಕೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯೂಟ್ಯೂಬರ್ಸ್ಗಳು ಹಣಕಾಸಿನ ಲಾಭಕ್ಕಾಗಿ ಏನು ಈ ಟ್ರೇಡಿಂಗ್ ರಿಲೇಟೆಡ್ ಆಗಿ ಏನ್ ಮಾಡ್ತಾರೆ ಇಲ್ಲಿ
ಓಕೆ, ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ತಾರೆ. ಓಕೆ, ಸೊ ಇದನ್ನ ಅವರ ಫಾಲೋ ಮಾಡಿರುವಂತ ಏನು ಫಾಲೋವರ್ಸ್ ಇರ್ತಾರಲ್ವಾ, ಸೊ ಇದನ್ನೇನಾಗತ್ತೆ ಆ ಜನರನ್ನ ಮಿಸ್ಲೀಡ್ ಮಾಡುತ್ತೆ ಈ ರೀತಿಯ ಒಂದು ಆಡ್ಗಳು. ಎಸ್, ಹಾಗಿದ್ರೆ ಈ ರೀತಿಯ ಒಂದು ಇನ್ಫ್ಲೂಯೆನ್ಸರ್ಗಳನ್ನ ಸೊ ರೆಗ್ಯುಲೇಷನ್ ಮಾಡ್ಲಿಕ್ಕೆ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಂದ್ರೆ, ಸೆಬಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಸೆಬಿ restrict association of SEBI registered intermediate regulate entity with the unregistered influencers. ಸೊ ಯಾರು ಈ ಸೆಬಿಯಲ್ಲಿ ರಿಜಿಸ್ಟರ್ಡ್ ಇರೋದಿಲ್ವಾ, ಸೊ ಅವುಗಳೊಂದಿಗೆ ರಿಜಿಸ್ಟರ್ ಆಗಿರುವಂತಹ ಏನು ಈ ಎಂಟಿಟೀಸ್ ಇರುತ್ತಲ್ವಾ ಅಥವಾ ಸಂಸ್ಥೆಗಳು, ಸೊ ಅವುಗಳ ನಡುವೆ ಯಾವುದೇ ರೀತಿಯ ಒಂದು ಏನು ನಿರ್ಬಂಧವನ್ನು ಹಾಕತ್ತೆ. ಅವುಗಳ ನಡುವೆ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು ಅಂತ ಹೇಳಿ. ಓಕೆ, ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಏನ್ ಮಾಡಿದ್ದಾರೆ, ಕೆಲವೊಂದಿಷ್ಟು ಗೈಡ್ಲೈನ್ಸ್ ಕೂಡ ಆ, ಏನು ಜಾರಿಗೆ ತಂದಿದ್ದಾರೆ. ಎಸ್, ಸೊ ಇದಕ್ಕೆ ನಾವು ಏನಂತಂದ್ರೆ ಬೇ ಫಾರ್ವರ್ಡ್ ನಲ್ಲಿ ಏನ್ ಬರಬಹುದು ಅಂತಂದ್ರೆ, ಇಲ್ಲಿ ಏನು ಇಶ್ಯೂಗಳಿದೆ ಅಲ್ವಾ, ಸೊ ಅಂದ್ರೆ ಏನು ಮೊದಲನೇದಾಗಿ ಇದ್ರ ಕುರಿತಾಗಿ ನಮ್ಗೆ ಏನು ಲಿಟ್ರಸಿ, ಓಕೆ, ಫೈನಾನ್ಷಿಯಲ್ ಲಿಟ್ರಸಿ ಅನ್ನುವಂಥದ್ದಿಲ್ಲ. ಸೊ ಅದರ ಬಗ್ಗೆ ಅರಿವನ್ನ ಜನರಲ್ಲಿ ಮೂಡಿಸ್ಬೇಕು. ಓಕೆ, ಸೊ ಇಲ್ಲಿ ಏನೋ ಕ್ಲಿಯರ್ ಡೆಫಿನೇಷನ್ ಕೊಡಬೇಕು. ಯಾರು ಇನ್ಫ್ಲೂಯೆನ್ಸರ್ ಅಂತಂದ್ರೆ ಯಾರು ಯಾವ ಒಂದು ಮೀಡಿಯಾಗಳ ಮೂಲಕ ಅಥವಾ ಮಾಧ್ಯಮಗಳ ಮೂಲಕ ಸೊ ಈ ಹಣಕಾಸಿನ ಕುರಿತು ಏನು ಅಡ್ವರ್ಟೈಸ್ಮೆಂಟ್ ಅಥವಾ ಏನು ಮಾಹಿತಿಯನ್ನು ನೀಡ್ತಾರಲ್ವಾ, ಸೊ ಅದರಲ್ಲಿ ಯಾರೆಲ್ಲ ಯಾವ ಒಂದು ಪ್ಲಾಟ್ಫಾರ್ಮ್ಗಳು ಬರುತ್ತೆ ಅನ್ನೋದ್ರೆ ಒಂದು ಕ್ಲಿಯರ್ ಕಟ್ ಡೆಫಿನೇಷನ್ ಅಂತ ಅನ್ನುವಂಥದ್ದು ಇರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಸೊ ಟಿವಿಗಳಲ್ಲಿ ಕೂಡ ಇದ್ರ ಬಗ್ಗೆ ಆಡ್ ಬರುತ್ತೆ, ಪ್ರಿಂಟ್ ಮೀಡಿಯಾ ಹಾಗೆ ಡಿಜಿಟಲ್ ಮೀಡಿಯಾಗಳಲ್ಲಿ ಕೂಡ ಏನ್ ಮಾಡ್ತಾರೆ, ಇದರ ಕುರಿತಾಗಿ ಏನು ಪ್ರಮೋಷನ್ ಮಾಡ್ತಾರೆ. ಸೊ ಹೀಗಾಗಿ ಸೊ ಇವರ ಮೇಲೂ ಕೂಡ ರೆಗ್ಯುಲೇಷನ್ ಅನ್ನುವಂಥದ್ದನ್ನ ತರಬೇಕು ಅಂತ ಹೇಳಿ ಬೇ ಫಾರ್ವರ್ಡ್ ನಲ್ಲಿ ನಾವು ಬರೀಬಹುದು. ಹಾಗೆ ಸೊ ಇಂಪ್ರೂವ್ ರಿಜಿಸ್ಟ್ರೇಷನ್ ಆಫ್ ಫೈನಾನ್ಷಿಯಲ್ ಅಡ್ವೈಸರ್ಸ್, ಸೊ ಇವರ ಒಂದು ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಏನಾಗಬೇಕು, ಇಲ್ಲಿ ಮ್ಯಾಂಡೇಟರಿ ಮಾಡಬೇಕು. ಅವಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತಂದ್ರೆ, ಸೊ ಈ ಸೆಬಿ ಅನ್ನೋದು ಏನ್ ಬರುತ್ತಲ್ವಾ, ಓಕೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೊ ಇವರು ರಿಜಿಸ್ಟರ್ ಆದ ನಂತರ ಏನ್ ಮಾಡಲಾಗುತ್ತೆ, ಇವರ ಮೇಲೆ ಸೊ ಇವರನ್ನ ಮಾನಿಟರ್ ಮಾಡ್ತಾರೆ ಅವರು. ಓಕೆ, ಸಮಾಜವನ್ನ ಯಾವುದೇ ಕಾರಣಕ್ಕೂ ಅವರು ತಪ್ಪು ದಾರಿಗೆ ಏನು ಲೀಡ್ ಮಾಡಲ್ಲ ಅಂತ ಹೇಳಿ ಎನ್ಶ್ಯೂರ್ ಅನ್ನ ಮಾಡ್ಕೊಳ್ಳುತ್ತೆ. ಎಸ್, ಸೊ ಇದರಲ್ಲಿ ಹೂಡಿಕೆ ಮಾಡುವಂತಹ ಏನು ಇನ್ವೆಸ್ಟರ್ಗೆ ಸೊ ಈ ಒಂದು ಟ್ರೇಡಿಂಗ್ ಏನು ಲಿಟ್ರಸಿಯನ್ನ ಸೊ ನೀಡಬೇಕಾಗತ್ತೆ. ಎಸ್, ಸೊ ಇದಕ್ಕೆ ಸಂಬಂಧಿಸಿದಂತೆ ಏನು ಇನ್ಫ್ಲೂಯೆನ್ಸರ್ಗಳ ಒಂದು ರೆಗ್ಯುಲೇಷನ್ಗೆ ಸಂಬಂಧಿಸಿದಂತೆ ಜಾಗತಿಕವಾಗಿ ಯಾವೆಲ್ಲ ದೇಶಗಳು ಕ್ರಮವನ್ನು ಕೈಗೊಂಡಿದೆ ಅಂದ್ರೆ ಆಸ್ಟ್ರೇಲಿಯಾ. ಓಕೆ, ಸೊ ಈ ರೀತಿ ಏನು ಯಾರು ಈ ಲೈಸೆನ್ಸ್ ಇಲ್ದೇನೆ ಈ ಫೈನಾನ್ಷಿಯಲ್ ಅಡ್ವೈಸ್ ಅನ್ನ ಮಾಡ್ತಾರಲ್ವಾ, ಸೊ ಅವರಿಗೆ 5 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ಕೂಡ ಹಾಕಿದೆ. ಅದೇ ರೀತಿ ನ್ಯೂಜಿಲೆಂಡ್ ಕೂಡ ಏನ್ ಮಾಡಿದೆ ಅಂತಂದ್ರೆ ಇಲ್ಲಿ ಇನ್ಫ್ಲೂಯೆನ್ಸರ್ ಅವರು ಯಾವ ರೀತಿ ಒಂದು ನೈತಿಕ ಅಥವಾ ನೀತಿ ಸಂಹಿತೆಯನ್ನ ಹೊಂದಿರಬೇಕು ಅನ್ನೋದು ಕೂಡ ಏನ್ ಮಾಡಿದೆ ಇಲ್ಲಿ, ಸೊ ಇಲ್ಲಿ ಕೋಡ್ ಆಫ್ ಬಿಹೇವಿಯರ್ ಅನ್ನ ಸೊ ಡಿಫೈನ್ ಅನ್ನ ಮಾಡಿದೆ. ನೆಕ್ಸ್ಟ್, ಬ್ರಿಡ್ಜಿಂಗ್ ಗ್ಲೋಬಲ್ ವರ್ಕ್ಫೋರ್ಸ್ ಗ್ಯಾಪ್ಸ್ ಅಂತ. ಓಕೆ, ಸೊ ಏನಿದು ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಟಾಪಿಕ್ ಸುದ್ದಿಯಲ್ಲಿದೆ ಅಂತಂದ್ರೆ, ಇಂಡಿಯಾ ಎಂಪ್ಲಾಯ್ಮೆಂಟ್ ಔಟ್ಲುಕ್ 2030 ಬೈ ORF ಹ್ಯಾಸ್ ಹೈಲೈಟೆಡ್. ಸೊ ಇದು ಒಂದು ರಿಪೋರ್ಟ್ ಇದು. ಇದನ್ನ ಯಾರು ರಿಲೀಸ್ ಮಾಡಿದ್ದಾರೆ, ORF ಅನ್ನುವಂಥವ್ರು. ಸೊ ಇದೇನ್ ಹೇಳುತ್ತೆ ಅಂದ್ರೆ 24.3% ಆಫ್ ದ ಇನ್ಕ್ರಿಮೆಂಟಲ್ ಗ್ಲೋಬಲ್ ವರ್ಕ್ಫೋರ್ಸ್ ಓವರ್ ದ ನೆಕ್ಸ್ಟ್ ಡಿಕೇಡ್ ವಿಲ್ ಕಮ್ ಫ್ರಮ್ ಇಂಡಿಯಾ. ಸೊ ಏನು ಜಾಗತಿಕವಾಗಿ ಏನಾಗಲಿದೆ ಅಂತಂದ್ರೆ, ಸೊ ಈ ದುಡಿಯುವ ವರ್ಗದ ಜನಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗಲಿದೆ. ಸೊ ಅದರಲ್ಲಿ 20.4% ದುಡಿಯುವ ವರ್ಗದ ಜನಸಂಖ್ಯೆ ಮುಂದಿನ ಒಂದು ದಶಕದಲ್ಲಿ ಅಂದ್ರೆ ಮುಂದಿನ ಒಂದು 10 ವರ್ಷಗಳಲ್ಲಿ ಅದು ಭಾರತದಿಂದನೇ ಆಗಲಿದೆ ಅಂತ ಹೇಳಿ ಈ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಸೊ ಜಾಗತಿಕವಾಗಿ ನಾವು ಈ ಒಂದು ಏನು ವರ್ಕ್ ಫೋರ್ಸ್ ಅಂದ್ರೆ, ಇಲ್ಲಿ ವರ್ಕ್ ಫೋರ್ಸ್ ಅಂತಂದ್ರೆ ದುಡಿಯುವಂತ ಜನಸಂಖ್ಯೆ ಅಥವಾ ದುಡಿಯುವ ವರ್ಗ ಅಂತ ಕರಿಬೋದು ನಾವು. ಸೊ ಜಾಗತಿಕವಾಗಿ ಈ ದುಡಿಯುವ ವರ್ಗದ ಬಗ್ಗೆ ನೋಡೋದಾದ್ರೆ, ಸೊ ಫಸ್ಟ್ ಒನ್ ಏಜ್ ಪಾಪ್ಯುಲೇಷನ್, ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅನ್ನುವಂಥದ್ದು ಶ್ರಿಂಕಿಂಗ್ ಮೀನ್ಸ್ ಡಿಕ್ಲೈನ್ ಆಗ್ತಾ ಇದೆ ಅನ್ನುವಂಥದ್ದು, ಅಂದ್ರೆ ಕಡಿಮೆ ಆಗ್ತಾ ಇದೆ. ಅಂದ್ರೆ ಸೊ ಇಲ್ಲಿ ಏನು ಏಜ್ಡ್ ಪಾಪ್ಯುಲೇಷನ್ ಅಥವಾ ಏನು ವಯಸ್ಕರ ಒಂದು ಸಂಖ್ಯೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಸೊ ಅದರಲ್ಲಿ ದುಡಿಯುವ ವರ್ಗದ ಸಂಖ್ಯೆ ಏನಾಗ್ತಾ ಇದೆ, ಇಲ್ಲಿ ಕಡಿಮೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಇಲ್ಲಿ ಅಂತಂದ್ರೆ ಡಿಕ್ಲೈನಿಂಗ್ ಬರ್ತ್ ರೇಟ್, ಅಂದ್ರೆ ಏನು ಇಲ್ಲಿ ಬರ್ತ್ ರೇಟ್ ಅನ್ನುವಂಥದ್ದು ಕಡಿಮೆ ಆಗ್ತಿರುವ ಕಾರಣಕ್ಕಾಗಿ ಸೊ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಹಾಗೆ ಏಜಿಂಗ್ ಪಾಪ್ಯುಲೇಷನ್ ಅಂದ್ರೆ ಅಂದ್ರೆ ಸೊ ವೃದ್ಧಾಪ್ಯರ ಸಂಖ್ಯೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಎಲ್ಡರ್ಲಿ ಪಾಪ್ಯುಲೇಷನ್ ಅಂದ್ರೆ ವಯಸ್ಕ ಜನಸಂಖ್ಯೆ. ಓಕೆ, ಸೊ ಅಂದ್ರೆ ಇಲ್ಲಿ 65 ಅಂಡ್
ಸೊ ಅದಕ್ಕಿಂತ ಜಾಸ್ತಿ ಏನು ಏಜ್ನವರ ಸಂಖ್ಯೆ ಏನಾಗ್ತಾ ಇದೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಇದು ಏನು 100 ಮಿಲಿಯನ್ ತಲುಪಲಿದೆ. ವಿಲ್ ಗ್ರೋ ಬೈ ಓವರ್ 100 ಮಿಲಿಯನ್ ಇನ್ ಮೆನಿ ಹೈ ಇನ್ಕಮ್ ಕಂಟ್ರಿ. ಸೊ ನೆಕ್ಸ್ಟ್ ಇನ್ ಗ್ಲೋಬಲೈಸ್ ಜಾಬ್ ಮಾರ್ಕೆಟ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಜಾಗತಿಕವಾಗಿ ಉದ್ಯೋಗಗಳು ಲಭ್ಯ ಇರೋದ್ರಿಂದ ಸೊ ಇಲ್ಲಿ ಟ್ಯಾಲೆಂಟ್ಗಳನ್ನ ಏನ್ ಮಾಡಲಾಗ್ತಾ ಇದೆ, ಇಲ್ಲಿ ಅವರನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಲಾಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಇಯರ್ ಶಿಫ್ಟಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಇಲ್ಲಿ ಫ್ರೆಂಡ್ ಶೋರಿಂಗ್ ಅಂತ ಬರುತ್ತೆ. ಏನಿದು ಫ್ರೆಂಡ್ ಶೋರಿಂಗ್ ಅಂತಂದ್ರೆ, ಸೊ ಯಾವ ಒಂದು ಕಂಪನಿಗಳು ಇಲ್ಲಿ ಕ್ಲೋಸ್ ಅಲ್ಲ ಆಗಿರುತ್ತಲ್ವಾ, ಸೊ ಅವುಗಳು ಏನ್ ಮಾಡುತ್ತೆ ಇಲ್ಲಿ ಫೈನಾನ್ಸ್ ಏನು ಮಾಡುತ್ತೆ ಇಲ್ಲಿ ಸಪ್ಲೈ ಚೈನ್ ನೆಟ್ವರ್ಕ್ ನ ತಮ್ಮ ಮಧ್ಯೆ ಬಿಲ್ಡ್ ಮಾಡಿಕೊಳ್ಳುತ್ತೆ. ಓಕೆ, ಸೊ ಈ ರೀತಿ ಏನು ಇಂಟರ್ನ್ಯಾಷನಲ್ ಟ್ರೇಡ್ ಬದಲಾವಣೆ ಆಗ್ತಾ ಇದೆ ಅಲ್ವಾ, ಸೊ ಈ ಕಾರಣಕ್ಕಾಗಿ ಏನಾಗ್ತಾ ಇದೆ ಇಲ್ಲಿ ಏನು ದುಡಿಯುವ ವರ್ಗ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗ್ತಾ ಇದೆ. ನೆಕ್ಸ್ಟ್ ಇಂಡಿಯಾ ಡೆಮೋಗ್ರಾಫಿಕ್ ಅಡ್ವಾಂಟೇಜ್ ಅಂದ್ರೆ ಭಾರತ ಯಾವ ರೀತಿ ತನ್ನ ಜನಸಂಖ್ಯಾ ಲಾಭಾಂಶವನ್ನ, ಓಕೆ, ಸೊ ಏನು 140 ಕೋಟಿ ಇದೆ ಅಲ್ವಾ, ಅಥವಾ 1.44 ಬಿಲಿಯನ್ ಜನಸಂಖ್ಯೆ ಇದೆ ಅಲ್ವಾ, ಸೊ ಈ ಜನಸಂಖ್ಯೆಯಲ್ಲಿ ಸುಮಾರು 65% ವುಮನ್ ಆರ್ ವರ್ಕಿಂಗ್ ಏಜ್ ನಲ್ಲಿ ಇದ್ದಾರೆ. ಓಕೆ, ಹಾಫ್ ವುಮನ್ ಅಲ್ಲ, ಸೊ ಈ 65% ನಲ್ಲಿ ಏನಿದ್ದಾರೆ ಅಂತಂದ್ರೆ 15 to 64 ಇಯರ್ನವರು ಇದ್ದಾರೆ. ಅಂದ್ರೆ ಇವ್ರು ಏನಂತಾರೆ ಕಂಪ್ಲೀಟ್, ಸೊ ಇವರು ವರ್ಕ್ ಮಾಡ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗೆ ಮೋರ್ ದ್ಯಾನ್ 27%. ಓಕೆ, ಸೊ ಈ ಅಂದ್ರೆ ಈ 15 to 24 ಏಜ್ ಅಂದ್ರೆ ಯಂಗ್ ಏಜ್ ನಲ್ಲಿ ಸೊ ಎಷ್ಟು ಪರ್ಸೆಂಟ್ ಇದ್ದಾರೆ, ಈ ಟೋಟಲ್ 1.4 ಬಿಲಿಯನ್ ಅಥವಾ 140 ಕೋಟಿ ಇಲ್ಲ ಅಂತಂದ್ರೆ 27% ಇದ್ದಾರೆ. ಸೊ ಹೀಗಾಗಿ ಈ ರೀತಿಯ ಒಂದು ಜನಸಂಖ್ಯೆಯ ಲಾಭವನ್ನ ಭಾರತ ಕೂಡ ಬಳಸ್ಕೊಳ್ಬೇಕು. ಅಂದ್ರೆ ಅವ್ರಿಗೆ ಸರಿಯಾದ ಒಂದು ಉದ್ಯೋಗವನ್ನ ನೀಡಿದ್ದಾದ್ರೆ ಓಕೆ, ಸೊ ಭಾರತದಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಅನ್ನೋದು ಜಾಸ್ತಿ ಆಗತ್ತ. ಬ್ರಿಡ್ಜಿಂಗ್ ಸ್ಕಿಲ್ ಗ್ಯಾಪ್. ಸೊ ಇಲ್ಲಿ ಈ ರೀತಿ ಒಂದು ಜನಸಂಖ್ಯಾ ಲಾಭಾಂಶವನ್ನು ಭಾರತ ಹೊಂದಿದ್ರು ಕೂಡ ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕಲ್ವಾ ಭಾರತ. ಬಟ್ ಅದನ್ನ ಯುಟಿಲೈಸ್ ಯಾವ ರೀತಿ ಮಾಡ್ಕೊಳ್ಬೇಕಂತಂದ್ರೆ, ಸೊ ಅವ್ರಿಗೆ ಕೌಶಲ್ಯವನ್ನ ಅಂದ್ರೆ ಏನು ಉದ್ಯೋಗವನ್ನ ಪಡಿಲಿಕ್ಕೆ ಅರ್ಹವಾದಂತ ಅಥವಾ ಏನು ಸ್ವ ಉದ್ಯೋಗವನ್ನ ಪಡಿಲಿಕ್ಕೆ ಅರ್ಹವಾದಂತ ಅವ್ರಿಗೆ ಕೌಶಲ್ಯವನ್ನ ನೀಡಬೇಕು. ಆಗ ಮಾತ್ರ ಸೊ ಅವ್ರಿಗೂ ಕೂಡ ಏನು ಎಕನಾಮಿಕ್ ಆಕ್ಟಿವಿಟಿಗಳಲ್ಲಿ ಸೊ ಪಾಲ್ಗೊಳ್ಳೋದಕ್ಕೆ ಸಹಾಯವಾಗತ್ತೆ. ನೆಕ್ಸ್ಟ್ ಇಯರ್ ಇಂಪ್ಯಾಕ್ಟ್ಸ್ ಆಫ್ ಲೇಬರ್ ಮೊಬಿಲಿಟಿ. ಅಂದ್ರೆ ಏನು ಲೇಬರ್ ಮೊಬಿಲಿಟಿ ಅಂತಂದ್ರೆ, ಸೊ ಈ ಒಂದು ಕಾರ್ಮಿಕರ ಒಂದು ಚಲನಶೀಲತೆ ಅಂತ ಅಂದ್ರೆ ಓಕೆ, ಸೊ ಅಥವಾ ಮೈಗ್ರೇಷನ್ ಅಂತ ಕರಿಬಹುದು ನಾವು. ಸೊ ಗ್ಲೋಬಲ್ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ಮೆಂಟ್. ಓಕೆ, ಸೊ ಭಾರತ ತಗೊಂಡ್ರೆ ನಿಮ್ಗೆ ಏನಾಗುತ್ತೆ ಇಲ್ಲಿ, ಸೊ 140 ಕೋಟಿ ಜನಸಂಖ್ಯೆ ಇದೆ ಇಲ್ಲಿ. ಸೊ ಈ ಒಂದು 140 ಜನಸಂಖ್ಯೆಯಲ್ಲಿ ಸುಮಾರು ಜನರು ಏನಾಗಿದ್ದಾರೆ ಅಂದ್ರೆ ಬೇರೆ ಬೇರೆ ಅರಬಿಯನ್ ಕಂಟ್ರಿಗಳಾಗಿರ್ಬೋದು, US ಆಗಿರ್ಬೋದು, ಇಲ್ಲಿ ಏನಂತಂದ್ರೆ ಸೊ ವರ್ಕಿಂಗ್ ಏನಂತಂದ್ರೆ ಕೆಲಸ ಮಾಡ್ಲಿಕ್ಕೆ ಸೊ ಬೇರೆ ಒಂದು ಪ್ರದೇಶಗಳಿಗೆ ಹೋಗುತ್ತಾರೆ. ಓಕೆ, ಹಾಗೆ ಈ ಮೂಲಕ ಏನಾಗತ್ತೆ ಇಲ್ಲಿ, ಸೊ ಅವರು ಏನಂತಂದ್ರೆ ಈ ಒಂದು ಜನ ಓಕೆ, ಸೊ ಒಂದು ಹೆಚ್ಚಿನ ಒಂದು ಶ್ರೀಮಂತ ರಾಷ್ಟ್ರಗಳಿಗೆ ವಲಸೆಯನ್ನು ಹೋಗೋದ್ರಿಂದ ಅವರ ಒಂದು ಜೀವನ ಮಟ್ಟ ಸುಧಾರಿಸುತ್ತ. ಓಕೆ, ಸೊ ಹಾಗೆ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಯಾವ ರೀತಿ, ಸೊ ಈ ರಿಚ್ ಕಂಟ್ರಿಗಳಿಗೆ ಹೋಗಿರ್ತಾರಲ್ವಾ, ಸೊ ಇವ್ರೇನ್ ಮಾಡ್ತಾರೆ ತಮ್ಮ ಮೂಲ ದೇಶಗಳಿಗೆ ಇಲ್ಲಿ ರೆಮಿಟೆನ್ಸ್ ಅಂತ ಕರಿತೀವಿ. ಏನು ಅವ್ರು ದುಡಿದಿರ್ತಾರಲ್ವಾ, ಆ ದುಡ್ದಿರುವ ಹಣವನ್ನ ಸೊ ಏನ್ ಮಾಡ್ತಾರೆ ಇಲ್ಲಿ ತಮ್ಮ ಕುಟುಂಬಗಳಿಗೆ ಅಂದ್ರೆ ಭಾರತಕ್ಕೆ ಏನ್ ಮಾಡ್ತಾರೆ ಇಲ್ಲಿ ಹಣ ರವಾನೆಯನ್ನ ಮಾಡ್ತಾರೆ. ಓಕೆ, ಸೊ ಹೀಗಾಗಿ ಏನಾಗತ್ತೆ ಇಲ್ಲಿ ಅವರ ಒಂದು ಸಾಮಾಜಿಕ ಕಲ್ಯಾಣವನ್ನುವಂಥದ್ದು ಕಂಡುಬರುತ್ತೆ. ಸೊ ನೆಕ್ಸ್ಟ್ ಇಯರ್ ಈ ರೀತಿಯ ಒಂದು ಏನು ಜನರು ವಲಸೆನ ಹೋಗ್ತಾರಲ್ವಾ, ಸೊ ಈ ರೀತಿಯ ಒಂದು ವಲಸೆ ಹೋಗುವಂಥದ್ದು ತಾತ್ಕಾಲಿಕವಾಗಿ ಅಥವಾ ಶಾರ್ಟ್ ಟರ್ಮ್ ಇದು ಒಂದ್ ರೀತಿ ಒಳ್ಳೇದಂತ ಅನ್ಸಿದ್ರೆ. ಓಕೆ, ಇಲ್ಲಿ ಪಾವರ್ಟಿ ಎಲಿವೇಶನ್ ಆಗುತ್ತೆ, ಸೋಷಿಯಲ್ ವೆಲ್ಫೇರ್ ಆಗುತ್ತೆ. ಓಕೆ, ಇದು ಈ ರೀತಿ ಒಂದು ವಲಸೆ ದೀರ್ಘಾವಧಿಯಾಗಿ ಭಾರತದ ಮೇಲೆ ಒಂದು ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ಅಂತಂದ್ರೆ, ಇಲ್ಲಿ ಏನಾಗ್ಬೋದು ಇಲ್ಲಿ ಎಲ್ರು ಏನಾಗತ್ತಂದ್ರೆ ಸ್ಕಿಲ್ ಇರುವಂತ ಅಥವಾ ಈ ಪ್ರತಿಭೆ ಇರುವಂತ ಏನಾಗ್ತಾರೆ ಇಲ್ಲಿ ವ್ಯಕ್ತಿಗಳು ಏನಾಗ್ತಾರೆ ಇಲ್ಲಿ ಬೇರೆ ದೇಶಕ್ಕೆ ಏನಾಗ್ತಾರೆ ಇಲ್ಲಿ ಮೈಗ್ರೇಟ್ ಆಗ್ತಾರೆ. ಓಕೆ, ಸೊ ಹೀಗಾಗಿ ಇದನ್ನ ನಾವು ಏನಂತ ಕರಿತೀವಿ, ಪ್ರತಿಭಾ ಪಲಾಯನ ಅಂತ ಕರಿತೀವಿ. ಓಕೆ, ಅಂದ್ರೆ ಸ್ಕಿಲ್ಫುಲ್ ಪರ್ಸನ್ ಏನಿರ್ತಾರಲ್ವಾ ಅಥವಾ ಕೌಶಲ್ಯ ಉಳ್ಳ ಒಂದು ಪ್ರಜೆಗಳು ಏನ್ ಮಾಡ್ತಾರೆ ಇಲ್ಲಿ ಬೇರೆ ದೇಶಕ್ಕೆ ವಲಸೆನ ಹೋಗ್ತಾರೆ. ಸೊ ನೆಕ್ಸ್ಟ್ ಇಯರ್ ಈ ರೀತಿ ಒಂದು ಡೆಮೋಗ್ರಫಿಕ್ ಅಡ್ವಾಂಟೇಜ್ ಇದೆ ಅಲ್ವಾ, ಅಥವಾ ಜನಸಂಖ್ಯಾ ಲಾಭಾಂಶಗಳನ್ನ ಸೊ ಭಾರತ ಯುಟಿಲೈಸ್ ಮಾಡ್ಕೊಳ್ಬೇಕಂತ ಸೊ ಯಾವೆಲ್ಲ ಒಂದು ಇನಿಷಿಯೇಟಿವ್ ನ ತೆಗೆದುಕೊಂಡಿದ್ದಾರೆ ಅಂತಂದ್ರೆ,
ಎಸ್. ಸೊ ಇಲ್ಲಿ ನಾವು ಏನು ಇದಕ್ಕೆ ಸಂಬಂಧಿಸಿದಂತೆ ಇಶ್ಯೂಗಳನ್ನ ನೋಡ್ಬೇಕಿದ್ರೆ ಅವರಲ್ಲಿ ಕೌಶಲ್ಯ ಇಲ್ಲ ಅಂತ ಹೇಳಿ ನೋಡಿದ್ವಿ. ಓಕೆ. ಸೊ ಫಸ್ಟ್ ನಾವು ಆ ಒಂದು ಜನಸಂಖ್ಯೆಯನ್ನ ದುಡಿಯುವ ಒಂದು ಎಕನಾಮಿಕ್ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಬೇಕಂದ್ರೆ ಒಂದು ಕೌಶಲ್ಯವನ್ನ ನೀಡಬೇಕು. ಹಾಗಾದ್ರೆ ಯಾವ ರೀತಿ ಈ ಒಂದು ಯೋಜನೆಗಳ ಮೂಲಕ ಅವರಿಗೆ ಕೌಶಲ್ಯವನ್ನ ನೀಡಲಾಗತ್ತೆ ಅಂತಂದ್ರೆ ಇಲ್ಲಿ ಸ್ಕಿಲ್ ಇಂಡಿಯಾ ಮಿಷನ್ ಅಂತ ಒಂದು ಇನಿಷಿಯೇಟಿವ್ ಇದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅನ್ನುವಂತ ಒಂದು ಇನಿಷಿಯೇಟಿವ್ ಮುಖಾಂತರ ಏನ್ ಮಾಡಲಾಗುತ್ತೆ, ಇಲ್ಲಿ ಸ್ಕಿಲ್ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ ಅಥವಾ ಕೌಶಲ್ಯದ ತರಬೇತಿಯನ್ನ ನೀಡಲಾಗುತ್ತೆ. ಹಾಗೆ ಇಲ್ಲಿ NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2022 ಏನ್ ಹೇಳುತ್ತಂದ್ರೆ ಇಲ್ಲಿ ತಮ್ಮ ಪಠ್ಯಕ್ರಮದ ಭಾಗವಾಗಿ ಇಲ್ಲಿ ಈ ವೊಕೇಶನಲ್ ಎಜುಕೇಶನ್ ಅಥವಾ ವೃತ್ತಿಪರ ತರಬೇತಿಯನ್ನ ಸೊ ಶಾಲಾ ಮಟ್ಟದ ಒಂದು ಪಠ್ಯಕ್ರಮಗಳಲ್ಲಿ ಅಳವಡಿಸಿಕೊಳ್ಬೇಕಂತ ಸೊ ಈ ನೀತಿ ಹೇಳುತ್ತೆ. ಅಂದ್ರೆ ಯಾವ ಒಂದು ಏನು ಆ, ನಿರ್ದಿಷ್ಟವಾಗಿ ಯಾವ ಒಂದು ಏನು ಕ್ಷೇತ್ರಗಳಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತಲ್ವಾ, ಸೊ ಅದರ ಕುರಿತು ಏನ್ ಮಾಡೋದು, ಇಲ್ಲಿ ಅವರಿಗೆ ವೃತ್ತಿಪರ ತರಬೇತಿಯನ್ನ ಸೊ ನೀಡುವಂತದ್ದಾಗಬೇಕು. ಹಾಗೆ ಮೈಗ್ರೇಷನ್ ಅಗ್ರಿಮೆಂಟ್. ಓಕೆ. ಸೊ ನೀವು ನೋಡ್ಬೋದು ಏನಂತಂದ್ರೆ ಇಲ್ಲಿ ಇಂಡಿಯಾ ಮತ್ತೆ US. ಓಕೆ. ಸೊ US ಗಳಲ್ಲಿ ಏನಾಗತ್ತೆ ಅಂದ್ರೆ ಭಾರತದವರು ಕೂಡ ಇದ್ದಾರೆ. ಓಕೆ. ಸೊ ಅಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ ಕೆಲವೊಂದು ಬಾರಿ USA ಪೀಪಲ್ ಅವರು ಏನಂತ ಪೇ ಮಾಡ್ಕೊಳ್ತಾರೆ ಅಂತಂದ್ರೆ, ಸೊ ಇವರು ಹೊರಗಿನವರಾಗಿದ್ಕೊಂಡು ಏನ್ ಮಾಡ್ತಾರೆ, ಸೊ ತಮ್ಮ ಜಾಗಗಳನ್ನ ಸೊ ಇವರು ಅಕ್ಯುಪೈ ಮಾಡ್ಕೊಳ್ತಾರೆ ಅಂತ ಹೇಳಿ ಏನ್ ಮಾಡ್ತಾರೆ, ಇಲ್ಲಿ ಅವರ ಮೇಲೆ ಆಗಾಗ್ಗೆ ಏನ್ ಮಾಡ್ತಾರೆ, ಜನಾಂಗೀಯ ದಾಳಿಯನ್ನ ಮಾಡ್ತಾರೆ. ಓಕೆ. ಸೊ ಈ ರೀತಿಯ ಒಂದು ಏನು ಆ ಆ ಒಂದು ಜನರ ಮೇಲೆ ಏನು ಹಲ್ಲೆಗಳಾಗತ್ತಲ್ವಾ, ಸೊ ಈ ರೀತಿ ಆಗದಂತೆ ಏನ್ ಮಾಡ್ಬೇಕಿಲ್ಲಿ ರಾಷ್ಟ್ರಗಳು ಏನ್ ಮಾಡ್ಬೇಕಿಲ್ಲಿ ಒಪ್ಪಂದವನ್ನ ಮಾಡ್ಕೊಳ್ಬೇಕು ಮೈಗ್ರೇಷನ್ ಕುರಿತಾಗಿ, ಹಾಗೆ ಸ್ಕಿಲ್ ಟ್ರೈನಿಂಗ್ ಕುರಿತು. ಸೊ ಈ ರೀತಿಯ ಒಂದು ತರಬೇತಿ ಅನ್ನುವಂಥದ್ದು ನಾವು ಇಟಲಿ ಹಾಗೆ ಫ್ರಾನ್ಸ್ ಹಾಗೆ ಜರ್ಮನಿ ಒಟ್ಟಿಗೆ ಏನ್ ಮಾಡ್ಕೊಂಡಿದೀವಿ, ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೀವಿ. ಸೊ ನೆಕ್ಸ್ಟ್ ಇಲ್ಲಿ ಈ ಲೇಬರ್ ಮೊಬಿಲಿಟಿ ಅಥವಾ ಈ ಕಾರ್ಮಿಕರ ಚಲನೆಗೆ ಸ್ಕಿಲ್ಸ್ಗೆ ಸಂಬಂಧಿಸಿದಂತೆ ಏನೆಲ್ಲ ಸವಾಲುಗಳಿವೆ ಅಂತಂದ್ರೆ, ಫಸ್ಟ್ ಒಂದು ಕೋವಿಡ್ ಸಂದರ್ಭದಲ್ಲಿ ಏನಾಗಿತ್ತು, ಅವರಿಗೆ ರೆಸ್ಟ್ರಿಕ್ಷನ್ ಹಾಕಲಾಗಿತ್ತು. ಎಷ್ಟೋ ಜನ ಏನು ಬೇರೆ ಒಂದು ಪ್ರದೇಶಗಳಿಗೆ ವಲಸೆ ಹೋದವರು ತಮ್ಮ ಮೂಲ ಸ್ಥಳಗಳಿಗೆ ಬರುವಂತಾಯ್ತು. ಹಾಗೆ ಆಂಟಿ ಇಮಿಗ್ರೇಷನ್ ಪಾಲಿಸಿ ಸೆಂಟಿಮೆಂಟ್. ಓಕೆ. ಸೊ ನಿಮಗೆ ಮೇಲೆ ಹೇಳಿದ ಹಾಗೆ US ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ, ಸೊ ರೇಷಿಯಲ್ ಏನು ಅಟ್ಯಾಕ್ ಆಗ್ತಾ ಇದೆ. ಓಕೆ. ಕೆಲವೊಂದು ನೀತಿಗಳಲ್ಲಿ ಏನಿರುತ್ತೆ ಅಂತಂದ್ರೆ ಇಲ್ಲಿ ಮೈಗ್ರೇಷನ್ ಸಂಬಂಧಪಟ್ಟಂತೆ ಕೆಲವೊಂದು ಸಂಕೀರ್ಣ ವಿಧಾನಗಳಿರುತ್ತೆ. ಓಕೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಸ್ಟ್ರಿಕ್ಟ್ ಆಗಿ ಸೊ ಇಲ್ಲಿ ಏನು ವಲಸಿಗರ ಮೇಲೆ ನಿರ್ಬಂಧವನ್ನ ಹಾಕ್ತಾರೆ. ಎಸ್. ಸೊ ಇದಕ್ಕೆ ವೇ ಫಾರ್ವರ್ಡ್ ನಲ್ಲಿ ನಾವೇನ್ ಹೇಳ್ಬೋದು ಅಂತಂದ್ರೆ, ಮೊದಲನೇದಾಗಿ ಅಂಡರ್ಸ್ಟ್ಯಾಂಡಿಂಗ್ ದ ಗ್ಲೋಬಲ್ ಲೇಬರ್ ಡಿಮ್ಯಾಂಡ್. ಸೊ ಭಾರತ ಇಲ್ಲಿ ಏನ್ ಮಾಡ್ಬೇಕು, ಜಾಗತಿಕವಾಗಿ ಲೇಬರ್ಗೆ ಸಂಬಂಧಿಸಿದಂತೆ ಯಾವೆಲ್ಲ ಡಿಮ್ಯಾಂಡ್ಗಳಿವೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಲೇಬರ್ಗಳನ್ನ ಯುಟಿಲೈಸ್ ಮಾಡ್ಕೋಬೇಕಿದ್ರೆ ಸೊ ಅವರಿಗೆ ನಾವು ಯಾವ ರೀತಿ ಒಂದು ತರಬೇತಿಯನ್ನ ನೀಡಬೇಕು, ಸೊ ಇದನ್ನ ಸುಧಾರಿಸ್ಕೊಳ್ಬೇಕು. ಹಾಗೆ ಸೊ ಇಲ್ಲಿ ಈ ರೀತಿಯ ಒಂದು ವಲಸಿಗರ ಮೇಲೆ ಆಗ್ತಾ ಇರುವಂತಹ ದಾಳಿಗಳನ್ನ ತಡೆಗಟ್ಟಲಿಕ್ಕೆ ಅಥವಾ ಅವರ ಒಂದು ಸುರಕ್ಷತೆಗೆ ಸಂಬಂಧಿಸಿದಂತೆ ಸೊ ಇಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಏನು ಈ ಲೇಬರ್ ಮೊಬಿಲಿಟಿ ಅಂತ ಬಂದಾಗ ಅವರ ನಡುವಿನ ಸೊ ಇಲ್ಲಿ ಮೊಬಿಲಿಟಿ ಟ್ರಾನ್ಸಾಕ್ಷನ್ ಕಾಸ್ಟ್ ಅನ್ನ ಕಡಿಮೆ ಮಾಡುವ ಮೂಲಕ, ಹಾಗೆ ಇಲ್ಲಿ ಸೊ ವುಮನ್ ಎಂಪವರ್ಮೆಂಟ್ ಏನು ಇಲ್ಲಿ ಇಂಡಿಯನ್ ಲೇಬರ್ ಆರ್ಗನೈಸೇಷನ್ ಹೇಳುವ ಪ್ರಕಾರ ಏನಂತಂದ್ರೆ 20% ವರ್ ಪಾರ್ಟಿಸಿಪೇಟಿಂಗ್ 2022. ಅಂದ್ರೆ ವುಮನ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಇದರಲ್ಲಿ ಕೇವಲ 24% ಇದೆ. ಸೊ ಇದನ್ನು ಕೂಡ ಹೆಚ್ಚಿಗೆ ಮಾಡಬೇಕಂತ ಸೊ ನಾವು ಇದನ್ನ ಹೇಳ್ಬೋದು. ನೆಕ್ಸ್ಟ್ ಇಯರ್ ಇಂಡಿಯಾ ಟ್ರೇಡ್ ಡೆಫಿಸಿಟ್, ಭಾರತದ ವ್ಯಾಪಾರ ಕೊರತೆ. ಓಕೆ. ಸೊ ಯಾಕೆ ಈ ಒಂದು ಟಾಪಿಕ್ ಇಲ್ಲಿದೆ ಅಂತಂದ್ರೆ, ಸೊ ಇತ್ತೀಚೆಗೆ ಅಕಾರ್ಡಿಂಗ್ ಟು ದ ಅಫಿಷಿಯಲ್ ಡೇಟಾ ಫ್ರಮ್ ಯೂನಿಯನ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಸೊ ಇಲ್ಲಿ ಯೂನಿಯನ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರ ಒಂದು ಡೇಟಾದ ಪ್ರಕಾರ ಸೊ ಇಯರ್ 2023 and 24 ಈ ಒಂದು ಹಣಕಾಸು ವರ್ಷದಲ್ಲಿ ಭಾರತದಲ್ಲಿ ಏನಾಗಿದೆ ಅಂತಂದ್ರೆ, ಸೊ ತಾನು ವ್ಯಾಪಾರ ಮಾಡುವ ಏನು 10 ಟ್ರೇಡಿಂಗ್ ಪಾರ್ಟ್ನರ್ಗಳಲ್ಲಿ ಭಾರತ 9 ದೇಶಗಳೊಂದಿಗೆ ಏನಿದೆ ಅಂತಂದ್ರೆ ಈ ಒಂದು ಟ್ರೇಡ್ ಡೆಫಿಸಿಟ್ ಅನ್ನ ಹೊಂದಿದೆ ಅಥವಾ ವ್ಯಾಪಾರ ಕೊರತೆಯನ್ನ ಹೊಂದಿದೆ. ಹಾಗಿದ್ರೆ ಸೊ ಏನಿದು ಟ್ರೇಡ್ ಡೆಫಿಸಿಟ್ ಅಥವಾ ವ್ಯಾಪಾರ ಕೊರತೆ ಅಂತಂದ್ರೆ, ಟ್ರೇಡ್ ಡೆಫಿಸಿಟ್ ಆಲ್ಸೋ ನೌನ್ ಆಸ್, ಸೊ ಇದಕ್ಕೆ ನಾವು ನೆಗೆಟಿವ್ ಟ್ರೇಡ್ ಬ್ಯಾಲೆನ್ಸ್ ಅಂತ ಕೂಡ ಕರಿತೀವಿ. ಸೊ ಇದು ಯಾವಾಗ ಆಗತ್ತಂದ್ರೆ, ವೆನ್ ಕಂಟ್ರಿ ವ್ಯಾಲ್ಯೂ ಆಫ್ ಇಂಪೋರ್ಟ್ಸ್ ಆರ್ ಮೋರ್ ದ್ಯಾನ್ ಆಫ್ ಎಕ್ಸ್ಪೋರ್ಟ್. ಸೊ ಇಲ್ಲಿ
ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಏನ್ ಮಾಡ್ತೀವಿ ಇಲ್ಲಿ ಜಾಸ್ತಿ ಇಂಪೋರ್ಟ್ ಅನ್ನ ಮಾಡ್ಕೊಳ್ತೀವಿ. ಅಥವಾ ಸೊ ಇಲ್ಲಿ ಅಥವಾ ಈ ಹೆಚ್ಚಿನ ಮೌಲ್ಯದ ಸರಕು ನಾವು ಏನ್ ಮಾಡ್ಕೋತೀವಿ ಇಲ್ಲಿ ಇಂಪೋರ್ಟ್ ಅನ್ನ ಮಾಡ್ಕೋತೀವಿ. ಕಡಿಮೆ ಮೌಲ್ಯದ ಸರಕುಗಳನ್ನ ಏನ್ ಮಾಡ್ತೀವಿ ಎಕ್ಸ್ಪೋರ್ಟ್ ಅನ್ನ ಮಾಡ್ತೀವಿ. ಸೊ ಈ ರೀತಿಯಾಗಿ ಏನಂತ ಕರಿತೀವಿ ನಾವು ಅದಕ್ಕೆ ಟ್ರೇಡ್ ಡೆಫಿಸಿಟ್ ಅಂತ ಕರಿತೀವಿ. ಯಾವಾಗ ಸೊ ಇಲ್ಲಿ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಅಥವಾ ಇಂಪೋರ್ಟ್ ಅನ್ನುವಂಥದ್ದು ಇಂಪೋರ್ಟ್ ಈಸ್ ಗ್ರೇಟರ್ ದಾನ್ ಎಕ್ಸ್ಪೋರ್ಟ್ ಇದ್ದಾಗ ಆ ಒಂದು ದೇಶದ. ಓಕೆ, ಇದಕ್ಕೆ ನಾವು ಟ್ರೇಡ್ ಡೆಫಿಸಿಟ್ ಅಂತ ಕರಿತೀವಿ. ಹಾಗಿದ್ರೆ ಇನ್ನು ಈ ಟ್ರೇಡ್ ಬ್ಯಾಲೆನ್ಸ್ ಅಂತಂದ್ರೆ ಸೊ ಇಲ್ಲಿ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಎರಡು ಈಕ್ವಲ್ ಇರುತ್ತೆ. ಇದಕ್ಕೆ ನಾವು ಟ್ರೇಡ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಪದ ಬರುತ್ತೆ ಇಲ್ಲಿ ಟ್ರೇಡ್ ಸರ್ಪ್ಲಸ್ ಅಂತ. ಓಕೆ, ಸೊ ಟ್ರೇಡ್ ಸರ್ಪ್ಲಸ್ ಅಂತಂದ್ರೆ ಇದ್ರ ರಿವರ್ಸ್ ಇದು. ಇಲ್ಲಿ ನಮ್ದು ಎಕ್ಸ್ಪೋರ್ಟ್ ಜಾಸ್ತಿ ಇರುತ್ತೆ. ಎಕ್ಸ್ಪೋರ್ಟ್ ಅನ್ನುವಂಥದ್ದು ಇಂಪೋರ್ಟ್ಗಿಂತ ಜಾಸ್ತಿ ಇರುತ್ತೆ. ಸೊ ಅವಾಗ ನಾವು ಅದಕ್ಕೆ ಏನಂತ ಕರಿತೀವಿ ಟ್ರೇಡ್ ಸರ್ಪ್ಲಸ್ ಅಥವಾ ವ್ಯಾಪಾರ ಹೆಚ್ಚುವರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂದ್ರೆ ಭಾರತದ ಯಾವೆಲ್ಲ ಒಂದು ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರಗಳಾಗಿವೆ ಅಂತಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಥವಾ ಸೊ ಇದನ್ನ ಇಳಿಕೆ ಕ್ರಮ ಅಂತ ಕರಿತೀವಿ. ಅಂದ್ರೆ ಫಸ್ಟ್ ಇಲ್ಲಿ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ ಯಾವುದು ಭಾರತಕ್ಕೆ ಚೀನಾ. ಸೊ ಅದರ ನೆಕ್ಸ್ಟ್ ಯಾವ್ದು ಬರುತ್ತೆ USA ಬರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ UAE, ಫೋರ್ತ್ ರಷ್ಯಾ ಅಂಡ್ ಫಿಫ್ತ್ ಸೌದಿ ಅರೇಬಿಯಾ. ಹಾಗೆ ಇಲ್ಲಿ ಇಂಡಿಯಾದ ಟ್ರೇಡ್ ಡೆಫಿಸಿಟ್ ಅಂದ್ರೆ ಯಾವೆಲ್ಲ ದೇಶಗಳೊಂದಿಗೆ ಭಾರತ ವ್ಯಾಪಾರ ಕೊರತೆಯನ್ನು ಹೊಂದಿದೆ ಅಂತಂದ್ರೆ ಚೀನಾ. ಸೊ ಇದು ನಮ್ಗೆ ಏನು ಅಂತಂದ್ರೆ ಪ್ರೀಮಿಯಂ ಪರ್ಸ್ಪೆಕ್ಟಿವ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗ್ಬೋದು. ಚೀನಾ ಇದೆ, ರಷ್ಯಾ ಇದೆ. ಓಕೆ, ಸೊ ಚೀನಾ ಅಂತ ಬಂದ್ರೆ ಇಲ್ಲಿ ಮೇಜರ್ ಡಾಮಿನೆನ್ಸ್, ಯಾಕಂದ್ರೆ ಅವುಗಳಿಂದ ನಾವು ಹೆಚ್ಚಿನ ಒಂದು ಮಷಿನರಿಗಳನ್ನ ಇಂಪೋರ್ಟ್ ಮಾಡ್ಕೋತೀವಿ. ಹಾಗೆ ಇಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಇವನ್ ಪ್ಲಾಸ್ಟಿಕ್ ಐಟಮ್ಸ್ ಕೂಡ ನಾವು ಏನ್ ಮಾಡ್ತಾ ಇದೀವಿ ಸೊ ಈ ದೇಶಗಳೊಂದಿಗೆ ಸೊ ಇಂಪೋರ್ಟ್ ಅನ್ನು ಮಾಡ್ಕೊಳ್ತಾ ಇದೀವಿ. ಇನ್ನು ರಷ್ಯಾಗೆ ಬಂದ್ರೆ ಇಲ್ಲಿ ಕ್ರೂಡ್ ಆಯಿಲ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು. ಹಾಗೆ ಸೌತ್ ಕೊರಿಯಾ, ಹಾಂಗ್ಕಾಂಗ್, ಸೊ ಇವುಗಳಿಂದ ಏನಾಗಿದೆ ಇಲ್ಲಿ ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. UAE, ಸೌದಿ ಅರೇಬಿಯಾ, ಇಂಡೋನೇಷ್ಯಾ, ಇರಾಕ್. ಸೊ ಇವೆಲ್ಲ ಏನಂತಂದ್ರೆ ಇಲ್ಲಿ ಸೊ ಪೆಟ್ರೋಲಿಯಂ ರಿಸರ್ವ್ಗಳಿದೆ. ಓಕೆ, ಸೊ ಈ ಪೆಟ್ರೋಲಿಯಂ ಅಂತ ಬಂದ್ರೆ ಅವು ಹೈ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಗೂಡ್ಸ್ಗಳಾಗತ್ತೆ. ಓಕೆ, ನೆಕ್ಸ್ಟ್ ಇಯರ್ ಟ್ರೇಡ್ ಸರ್ಪ್ಲಸ್ ಅಂತ ಹೇಳಿದ್ದೆ. ಓಕೆ, ಹಾಗಿದ್ರೆ ಯಾವೆಲ್ಲ ದೇಶಗಳೊಂದಿಗೆ ನಾವು ಹೆಚ್ಚಿನ ಒಂದು ಇಂಪೋರ್ಟ್ ಅನ್ನು ಮಾಡ್ತೀವಿ ಎಕ್ಸ್ಪೋರ್ಟ್ ಅನ್ನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಸೊ ಫಸ್ಟ್ ಒನ್ USA, ನೆಕ್ಸ್ಟ್ ನೆದರ್ಲ್ಯಾಂಡ್, UK, ಬೆಲ್ಜಿಯಂ, ಇಟಲಿ. ಸೊ ಈ ರೀತಿಯ ಒಂದು ಟ್ರೇಡ್ ಡೆಫಿಸಿಟ್ ನಿಂದ ಆ ಒಂದು ದೇಶದ ಆರ್ಥಿಕತೆಯ ಮೇಲೆ ಯಾವೆಲ್ಲ ರೀತಿಯ ಒಂದು ಪರಿಣಾಮಗಳಾಗುತ್ತೆ. ಸೊ ಇದನ್ನ ನಾವು ಎರಡು ರೀತಿ ನೋಡ್ಬೋದು, ನೆಗೆಟಿವ್ ಇಂಪ್ಯಾಕ್ಟ್ ಮತ್ತೆ ಪಾಸಿಟಿವ್ ಇಂಪ್ಯಾಕ್ಟ್. ಸೊ ನಾವು ಯಾವಾಗ ಇಂಪೋರ್ಟ್ ಅನ್ನ ಜಾಸ್ತಿ ಮಾಡ್ಕೋತೀವಲ್ವಾ ಸೊ ಅವಾಗ ನಮ್ಮ ವಿದೇಶಿ ಸಂಗ್ರಹ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಡೆಪ್ಲಿಷನ್ ಆಗುತ್ತೆ ಅಥವಾ ಬರಿದಾಗುತ್ತಾ ಹೋಗುತ್ತೆ. ಓಕೆ, ಸೊ ಈ ಕಾರಣಕ್ಕಾಗಿ ಏನಾಗ್ಬೋದು ಇಲ್ಲಿ ನಮ್ಮ ದೇಶದ ಕರೆನ್ಸಿ ಎನ್ನುವಂಥದ್ದು ಸೊ ಇಲ್ಲಿ ಸವಕಳಿ ಅಥವಾ ಡೆಪ್ರಿಸಿಯೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ಇಲ್ಲಿ ಟ್ರೇಡ್ ಡೆಫಿಸಿಟ್ ಆಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಭಾರತ ಅಥವಾ ಏನು ಇಲ್ಲಿ ಸಾಲವನ್ನ ಮಾಡ್ಬೇಕಾಗತ್ತೆ. ಓಕೆ, ಇನ್ನು ಧನಾತ್ಮಕ ಒಂದು ಪರಿಣಾಮವನ್ನ ನೋಡೋದಾದ್ರೆ ಭಾರತದಲ್ಲಿ ಈ ರೀತಿಯ ಒಂದು ಏನಾಗ್ಬೋದು ಇಲ್ಲಿ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಅಥವಾ ಪ್ರಾದೇಶಿಕ ಅಥವಾ ಈ ಸ್ಥಳೀಯ ಹೂಡಿಕೆ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಹೆಚ್ಚಿಗೆ ಆಗುತ್ತೆ. ಹಾಗಿದ್ರೆ ಈ ರೀತಿಯ ಒಂದು ಟ್ರೇಡ್ ಡೆಫಿಸಿಟ್ ಉಂಟಾಗಲಿಕ್ಕೆ ಕಾರಣ ಏನಂತಂದ್ರೆ ಮೊದಲನೇದಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಇಂಪೋರ್ಟ್ ಜಾಸ್ತಿಯನ್ನ ಮಾಡ್ಕೋತಾ ಇದ್ವಿ. ಹಾಗಾದ್ರೆ ಯಾವೆಲ್ಲ ಒಂದು ಇಂಪೋರ್ಟ್ ಏನೋ ಗೂಡ್ಸ್ ನಾವು ಇಲ್ಲಿ ಇಂಪೋರ್ಟ್ ಮಾಡ್ಕೋತಾ ಇದೀವಿ ಅಂತಂದ್ರೆ ಮೊದಲನೇದಾಗಿ ಕ್ರೂಡ್ ಆಯಿಲ್. ಓಕೆ, ಸೊ ರಷ್ಯಾ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇರಾಕ್, ಇರಾನ್ ಇಂಥ ಕಂಟ್ರಿಗಳಿಂದ ನಾವು ಇಂಪೋರ್ಟ್ ಅನ್ನ ಜಾಸ್ತಿ ಮಾಡ್ಕೋತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಔಷಧೀಯ ಉತ್ಪನ್ನಗಳನ್ನ, ಓಕೆ, ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಅನ್ನ, ಓಕೆ, ಸೊ ಇಲ್ಲಿ ಇಂಪೋರ್ಟ್ ಅನ್ನ ಮಾಡ್ಕೋತಾ ಇದೀವಿ. ಹಾಗೆ ಜನರ ಒಂದು ಕನ್ಸಂಪ್ಷನ್ ಅಥವಾ ಕೊಳ್ಳು ಬಾಕತನ ಒಂದು ವ್ಯವಸ್ಥೆ ಅನ್ನುವಂಥದ್ದು ಚೇಂಜ್ ಆಗ್ತಾ ಇದೆ. ಸೊ ಏನಂತಂದ್ರೆ ಇವರು ಹೆಚ್ಚಿನ ಒಂದು ಬೆಲೆ ಬಾಳುವ ಒಂದು ಗೂಡ್ಸ್ ಗಳನ್ನ ಖರೀದಿಯನ್ನ ಮಾಡ್ತಾ ಇದಾರೆ. ಸೊ ಈ ಬೆಲೆ ಬಾಳುವ ವಸ್ತುಗಳನ್ನ ನಾವು ಏನ್ ಮಾಡ್ಕೊಳ್ತಾ ಇದೀವಿ ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇದೀವಿ. ಸೊ ಹೀಗಾಗಿ ಟ್ರೇಡ್ ಡೆಫಿಸಿಟ್ ಅನ್ನೋದೊಂದು ಅದು ಜಾಸ್ತಿ ಆಗ್ತಾ ಇದೆ. ಹಾಗೆ ಡೊಮೆಸ್ಟಿಕ್ ಪಾಲಿಸಿ. ಓಕೆ, ಸೊ ಹಿಯರ್ ಏನ್ ಮಾಡ್ಲಾಗ್ತಾ ಇದೆ ಇಲ್ಲಿ ಕೆಲವೊಂದು ಎಕ್ಸ್ಪೋರ್ಟ್ಸ್ ಗಳನ್ನ ಇಲ್ಲಿ ಬ್ಯಾನ್ ಮಾಡ್ಲಾಗ್ತಾ ಇದೆ. ಓಕೆ, ಸೊ ಹೀಗಾಗಿ ಏನಾಗುತ್ತೆ ಆಟೋಮೆಟಿಕಲಿ ಈ ಎಕ್ಸ್ಪೋರ್ಟ್ ಅನ್ನೋದು ಕಡಿಮೆ ಆಗುತ್ತೆ. ಇಂಪೋರ್ಟ್ ಮೇಲೆ ನಾವು ಏನ್ ಮಾಡ್ಬೇಕಾಗತ್ತೆ ಸೊ ಇಲ್ಲಿ ಡಿಪೆಂಡೆಂಟ್ ಆಗ್ಬೇಕಾಗತ್ತೆ.
ಅಂಡ್ ದ ನೆಕ್ಸ್ಟ್ ಟಾಪಿಕ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸಿಸ್ಟಮ್ ಕೃಷಿ ವಿಸ್ತರಣಾ ನೀತಿ. ಓಕೆ, ಸೊ ಯಾಕೆ ಈ ಒಂದು ಟಾಪಿಕ್ ಸುದ್ದಿಯಲ್ಲಿದೆ ಅಂತಂದ್ರೆ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ಅವಾರ್ಡೆಡ್ ಕೃಷಿ ಸಖಿ ಸರ್ಟಿಫಿಕೇಟ್ಸ್ ಟು ಮೋರ್ ದನ್ 30,000 ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ವಾರಣಾಸಿ. ಸೊ ವಾರಣಾಸಿಯಲ್ಲಿರುವಂತಹ ಸುಮಾರು 30,000 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಸೊ ಇಲ್ಲಿ ಪ್ರಧಾನಿ ಅವರು ಏನ್ ಮಾಡಿದ್ದಾರೆ, ಕೃಷಿ ಸಖಿ ಸರ್ಟಿಫಿಕೇಟ್ ಅನ್ನ ನೀಡಿದ್ದಾರೆ. ಹಾಗಾದ್ರೆ ಇಲ್ಲಿ ಕೃಷಿ ಸಖಿ ಅಂತಂದ್ರೆ ಏನಂತ ತಿಳ್ಕೋಣ. ಓಕೆ, ಕೃಷಿ ಸಖಿದಾರ್ ಪ್ರಾಕ್ಟಿಸಿಂಗ್ ಫಾರ್ಮರ್ಸ್ ಅಂಡ್ ಟ್ರೈನ್ಡ್ ಪ್ಯಾರಾ ಎಕ್ಸ್ಟೆನ್ಷನ್ ಪ್ರೊಫೆಷನಲ್. ಸೊ ಅಂದ್ರೆ ಇವರು ಕೃಷಿ ಒಂಥರ ಫ್ರೆಂಡ್ ಇದ್ದ ಹಾಗೆ, ಸಖಿ ಮೀನ್ ಫ್ರೆಂಡ್. ಓಕೆ, ಅಂದ್ರೆ ಕೃಷಿ ರಿಲೇಟೆಡ್ ಆಗಿ ನಮ್ಗೆ ಏನ್ ಮಾಡ್ತಾರೆ ಇಲ್ಲಿ ಮಾರ್ಗದರ್ಶನ ನೀಡ್ತಾರೆ. ಓಕೆ, ಸೊ ಸಖೀಸ್ ಆರ್ ಪ್ರಾಕ್ಟಿಸಿಂಗ್ ಫಾರ್ಮರ್. ಸೊ ಇವರು ಕೂಡ ಫಾರ್ಮರ್ ಆಗಿರ್ತಾರೆ. ಅಂಡ್ ಟ್ರೈನ್ಡ್ ಪ್ಯಾರಾ ಎಕ್ಸ್ಟೆನ್ಷನ್ ಪ್ರೊಫೆಷನಲ್. ಸೊ ಇವರು ಒಬ್ರು ಇನ್ನು ತರಬೇತಿ ಪಡೆದಂತಹ ವೃತ್ತಿಪರರಾಗಿರ್ತಾರೆ. ಓಕೆ, ಸೊ ಕೃಷಿಯಲ್ಲಿ ಎಸ್. ಸೊ ಇವರ ಒಂದು ಏನಂತಂದ್ರೆ, ಸೊ ಇವ್ರು ಏನು ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಸಪೋರ್ಟ್ ಫಾರ್ಮರ್ ಅಂಡ್ ರೂರಲ್ ಪ್ರೊಡ್ಯೂಸರ್ ಇನ್ ಅಪ್ಲೈಂಗ್ ಸೈಂಟಿಫಿಕ್ ರಿಸರ್ಚ್ ಅಂಡ್ ನ್ಯೂ ಟೆಕ್ನಾಲಜಿ. ಅಂದ್ರೆ ಕೃಷಿಯಲ್ಲಿ ಸೊ ಏನು ಹೊಸ ಒಂದು ಏನು ವೈಜ್ಞಾನಿಕ ಒಂದು ಸಂಶೋಧನೆ ಆಗಿರ್ಬೋದು, ಹೊಸ ಜ್ಞಾನವನ್ನ ಸೊ ಇಲ್ಲಿ ಕೃಷಿಯಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಇವ್ರಿಗೆ ಏನ್ ಮಾಡ್ತಾರೆ, ಇಲ್ಲಿ ಶಿಕ್ಷಣವನ್ನ ನೀಡ್ತಾರೆ ಅಥವಾ ತರಬೇತಿಯನ್ನ ನೀಡ್ತಾರೆ ಅಥವಾ ಮಾಹಿತಿಯನ್ನ ನೀಡ್ತಾರೆ. ಸೊ ಇವ್ರಿಗೆ ನಾವು ಕೃಷಿ ಸಖೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಯರ್ ಕೃಷಿ ಸಖಿ ಕನ್ವರ್ಜನ್ ಪ್ರೋಗ್ರಾಮ್ ಅಂತ ಬರುತ್ತೆ. ಓಕೆ, ಸೊ ಇದು ಯಾವ ಒಂದು ಸಚಿವಾಲಯದ ಒಂದು ಏನು ಪ್ರೋಗ್ರಾಮ್ ಆಗಿದೆ ಅಂತಂದ್ರೆ ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂಡ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಇವರು ಜಂಟಿಯಾಗಿ ಇದನ್ನು ಮಾಡಿದ್ದಾರೆ, ಲಾಂಚ್ ಅನ್ನ ಮಾಡಿದ್ದಾರೆ. ಸೊ ಇದರ ಒಂದು ಉದ್ದೇಶ ಏನಂತಂದ್ರೆ ಇಲ್ಲಿ ವುಮೆನ್ ಆಸ್ ಎ ಕೃಷಿ ಸಖಿ, ಅಂದ್ರೆ ಇವರನ್ನ ಏನ್ ಮಾಡಿದ್ವಿ, ವುಮೆನ್ ಅನ್ನ ಕೃಷಿ ಸಖಿ ಅಂದ್ರೆ ಕೃಷಿ ಫ್ರೆಂಡ್. ಓಕೆ, ಸೊ ಕೃಷಿ ಫ್ರೆಂಡ್ ಅಂತಂದ್ರೆ ಏನಿದೆ ಅವರಿಗೆ ಸೊ ಇದರ ಕುರಿತು ಏನ್ ಮಾಡಲಾಗತ್ತೆ, ವುಮೆನ್ ಗಳಿಗೆ ಟ್ರೈನಿಂಗ್ ಅನ್ನ ನೀಡಲಾಗತ್ತೆ. ಯಾವ ರೀತಿ ಕೃಷಿಯಲ್ಲಿ ಅವರು ತೊಡಗಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತರಬೇತಿಯನ್ನ ನೀಡಲಾಗುತ್ತೆ. ಸೊ ಈ ತರಬೇತಿ ನೀಡುವಂತ ಒಂದು ಉದ್ದೇಶವನ್ನ ಸೊ ಈ ಒಂದು ಕೃಷಿ ಕನ್ವರ್ಜೆನ್ಸ್ ಪ್ರೋಗ್ರಾಮ್ ಹೊಂದಿದೆ. ಎಸ್, ಸೊ ಇದರ ಅಡಿಯಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇಲ್ಲಿ ಸೊ ಇವರನ್ನು ಲಖ್ಪತಿ ದೀದಿ ಪ್ರೋಗ್ರಾಮ್ ಅಂತ ಬರುತ್ತೆ. ಸೊ ಈ ಒಂದು ಯೋಜನೆಯ ಭಾಗವಾಗ್ಲಿಕ್ಕೆ ಸೊ ಇದು ಏನ್ ಮಾಡುತ್ತೆ, ಇಲ್ಲಿ ಸಹಾಯವನ್ನ ಮಾಡುತ್ತೆ. ಅಂದ್ರೆ ಏಮ್ ಇಸ್ ಟು ಕ್ರಿಯೇಟ್ 3 crore ಲಖ್ಪತಿ ದೀದಿ. ಸೊ ಲಖ್ಪತಿ ಅಂತಂದ್ರೆ ಏನಿದೆ, ಲಕ್ಷಾಧೀಶ್ವರರು. ಸುಮಾರು 3 ಕೋಟಿ ಮಹಿಳೆಯರನ್ನು ಲಕ್ಷಾಧಿಪತಿಗಳಾಗಿ ಮಾಡುವಂತ ಗುರಿಯನ್ನ ಇದು ಹೊಂದಿದೆ. ಸೊ ಇದರ ಒಂದು ಅನುಷ್ಠಾನಕ್ಕೆ ಬಂದ್ರೆ ಇದನ್ನ ಮೊದಲನೇ ಒಂದು ಹಂತದಲ್ಲಿ 12 ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ, ಇಂಪ್ಲಿಮೆಂಟ್ ಅನ್ನ ಮಾಡಿದ್ದಾರೆ ಅಥವಾ ಜಾರಿಯನ್ನ ಅಥವಾ ಅನುಷ್ಠಾನವನ್ನ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸಿಸ್ಟಮ್ ಇನ್ ಇಂಡಿಯಾ ಅಂದ್ರೆ ಕೃಷಿ ವಿಸ್ತರಣಾ ಒಂದು ವ್ಯವಸ್ಥೆ ಭಾರತದಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ ಸೊ ಇದು ಅಗ್ರಿಕಲ್ಚರ್ ರಿಸರ್ಚ್ ಅಂಡ್ ಎಜುಕೇಶನ್ ಸಿಸ್ಟಮ್ ಇಂಡಿಯಾ ಇಸ್ ಡಾಮಿನೇಟೆಡ್ ಬೈ ದಿ ಪಬ್ಲಿಕ್ ಸೆಕ್ಟರ್. ಅಂದ್ರೆ ಈ ಕೃಷಿ ಬಗ್ಗೆ ಶಿಕ್ಷಣ ಆಗಿರಬಹುದು ಅಥವಾ ಸಂಶೋಧನೆ ಅಂತ ಬಂದ್ರೆ ಸೊ ಇದರ ಮೇಲೆ ಹೆಚ್ಚಿನ ಒಂದು ಪ್ರಾಬಲ್ಯವನ್ನ ಅಥವಾ ಇದಕ್ಕೆ ಸಂಬಂಧಿಸಿದಂತೆ ಸೊ ಈ ಶಿಕ್ಷಣವನ್ನ ಯಾರು ನೀಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಪ್ರೈವೇಟ್ ಸೆಕ್ಟರ್ ಬದಲಾಗಿ ಹೆಚ್ಚಾಗಿ ಸಾರ್ವಜನಿಕ ವಲಯ ನೀಡ್ತಾ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಯಾರು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಸೊ ಇವ್ರೇನ್ ಮಾಡ್ತಾರೆ, ಇಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿ ಸಂಶೋಧನೆ ಆಗಿರ್ಬೋದು ಮತ್ತೆ ಎಜುಕೇಶನ್ ನೀಡ್ತಾರೆ. ಸೊ ಇಲ್ಲಿ ನ್ಯಾಷನಲ್ ಮಿಷನ್ ಆನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅಂಡ್ ಟೆಕ್ನಾಲಜಿ ಅಂತ ಬರುತ್ತೆ. ಸೊ ಈ ಒಂದು ವ್ಯವಸ್ಥೆಯ ಮೂಲಕ ಸೊ ಇಲ್ಲಿ 4 ಸಬ್ ಮಿಷನ್ಗಳು ಬರುತ್ತೆ. ಸೊ ಇದರ ಅಡಿಯಲ್ಲಿ ಏನ್ ಮಾಡಲಾಗತ್ತೆ, ಇಲ್ಲಿ ಅಗ್ರಿಕಲ್ಚರ್ ಸಂಬಂಧಿಸಿದಂತೆ ಅವರಿಗೆ ಟೆಕ್ನಾಲಜಿ ರಿಲೇಟೆಡ್ ಆಗಿರುವಂತ ಮಾಹಿತಿಯನ್ನು ನೀಡಲಾಗುತ್ತೆ. ಸೊ ಸಬ್ ಮಿಷನ್ ಆನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಇದೆ, ಸಬ್ ಮಿಷನ್ ಆನ್ ಸೀಡ್ ಅಂಡ್ ಪ್ಲಾಂಟಿಂಗ್ ಮಟೀರಿಯಲ್ ಇದೆ, ಹಾಗೆ ಸಬ್ ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕನೈಸೇಷನ್ ಇದೆ, ಹಾಗೆ ಸಬ್ ಮಿಷನ್ ಆನ್ ಪ್ಲಾಂಟ್ ಪ್ರೊಡಕ್ಷನ್ ಅಂಡ್ ಪ್ಲಾಂಟ್ ಕ್ವಾರಂಟೈನ್ ಅಂತ ಸಬ್ ಮಿಷನ್ ಅನ್ನು ಇದು ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಬರುತ್ತೆ. ಓಕೆ, ಸೊ ಇವುಗಳ ಒಂದು ಕಾರ್ಯ ಏನಂತಂದ್ರೆ ಇಲ್ಲಿ ಸೊ ಏನು ಅಂತಂದ್ರೆ ಈ ಕೃಷಿಯಲ್ಲಿ ಹೊಸ ವೆರೈಟಿಯ ಬೀಜಗಳನ್ನ ಅಪ್ಲೈ ಮಾಡಿಕೊಳ್ಳಲಿಕ್ಕೆ ಅಥವಾ ಈ ಕೃಷಿ ಸಂಬಂಧಿತ ಸಲಕರಣೆಗಳ ಬಗ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇವರಿಗೆ ರೈತರಿಗೆ ಮಾಹಿತಿಯನ್ನು ನೀಡ್ತಾರೆ. ಹಾಗಿದ್ರೆ ಈ ರೀತಿಯ ಒಂದು ಅಗ್ರಿಕಲ್ಚರ್ ಏನು ಎಕ್ಸ್ಟೆನ್ಷನ್ ಸರ್ವಿಸ್ ಬರುತ್ತಲ್ವಾ, ಸೊ ಇದರ ಮಹತ್ವ ಏನಂತಂದ್ರೆ ಮೊದಲನೇದಾಗಿ ಇಲ್ಲಿ ರೈತರ ಆದಾಯ ಏನಾಗತ್ತೆ, ಇಲ್ಲಿ ಜಾಸ್ತಿ ಆಗತ್ತೆ. ಅಂದ್ರೆ
ಸೊ ಅವರು ಕೃಷಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಸೈಂಟಿಫಿಕ್ ವೇನಲ್ಲಿ ಯಾವ ರೀತಿ ಒಂದು ಕೃಷಿಯನ್ನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ಬೋದು ಅವರು ಆ ಮೂಲಕ ತಮ್ಮ ಆದಾಯವನ್ನ ಹೆಚ್ಚಿಸ್ಕೊಳ್ಬಹುದು. ಹಾಗೆ ಇದಕ್ಕೆ ಸಂಬಂಧಪಟ್ಟ ಒಂದು ಕಮಿಟಿ ಅಂತಂದ್ರೆ ಈ ದಳವಾಯಿ ಕಮಿಟಿ. ಓಕೆ, ಸೊ ಇದೇನ್ ಹೇಳುತ್ತೆ ಅಂತಂದ್ರೆ ಫಾರ್ಮರ್ಸ್ ಗಳಲ್ಲಿ ನಾವು ನಾಲೆಜ್ ಬಗ್ಗೆ, ಓಕೆ, ಸೊ ಪ್ರೊಡಕ್ಷನ್ ನಾಲೆಜ್ ಇದೆ, ಬಟ್ ಅವರಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ಸ್ಕಿಲ್ ಅನ್ನುವಂಥದ್ದು ಕಡಿಮೆ ಇದೆ. ಸೊ ಹೀಗಾಗಿ ಅವರಲ್ಲಿ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಬೇಕಂತ ಹೇಳಿ ಸೊ ಈ ದಳವಾಯಿ ಕಮಿಟಿ ಹೇಳುತ್ತೆ. ಎಸ್, ಸೊ ಇದರಲ್ಲಿ ನಾವು ಈ ಒಂದು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸ್ ಅನ್ನುವಂಥದ್ದು ಕೃಷಿಯಲ್ಲಿ ನಮಗೆ ಮೇಜರ್ ಆಗಿ ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಹೇಳುತ್ತೆ. ಸೊ ಹೀಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಇಲ್ಲಿ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಏನೆಲ್ಲ ಸವಾಲುಗಳಿವೆ ಅಂತಂದ್ರೆ ಭಾರತದಲ್ಲಿ ಲ್ಯಾಕ್ ಆಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಕೃಷಿಗೆ ಸಂಬಂಧಿಸಿದಂತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಲ್ಲಿ ನಮಗೆ ತುಂಬಾ ಏನಂತಂದ್ರೆ ಕಡಿಮೆ ಹೂಡಿಕೆನ ಮಾಡ್ತಾ ಇದೀವಿ. ಎಷ್ಟಿದೆ ಅಂತಂದ್ರೆ GDP 0.7% ಇಷ್ಟು. ಇನ್ನು ರೀಜನಲ್ ವೇರಿಯೇಷನ್ ಪ್ರಾದೇಶಿಕ ವ್ಯತ್ಯಾಸ ಅಂತ ಬಂದ್ರೆ ಓಕೆ, ಕೆಲವೊಂದು ರಾಜ್ಯಗಳು ಏನಾಗುತ್ತೆ ಇಲ್ಲಿ ಪೂರೆಸ್ಟ್ ಸ್ಟೇಟ್ಗಳಾಗಿದೆ. ಓಕೆ, ಸೊ ಅವುಗಳು ಹೆಚ್ಚಾಗಿ ಕೃಷಿಯ ಮೇಲೇನೆ ಏನಾಗಿದೆ ಅಂತಂದ್ರೆ ಅವಲಂಬನೆ ಆಗಿದೆ. ಅಂದ್ರೆ ಕೃಷಿ ಅಲೈಡ್ ಸೆಕ್ಟರ್ಗಳ ಮೇಲೆ ಏನೋ ಆಗಿಲ್ಲ, ಅವು ಡಿಪೆಂಡೆಂಟ್ ಅನ್ನ ಆಗಿಲ್ಲ. ಹಾಗೇನು ಲ್ಯಾಕ್ಸ್ ಔಟ್ಕಮ್ ಓರಿಯಂಟೇಷನ್. ಓಕೆ, ಸೊ ಇಲ್ಲಿ ಏನಂತಂದ್ರೆ ಈ ಕೃಷಿಯಲ್ಲಿ ಅಂತ ಬಂದ್ರೆ 47% ಏನಿದೆ ವರ್ಕ್ ಫೋರ್ಸ್ ಇದ್ರೂ ಕೂಡ ಕೇವಲ ಅದು GDP ಎಷ್ಟು 18% ಏನ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಸೊ ಅಂದ್ರೆ ಈ 40% ಜನಸಂಖ್ಯೆ ಹೋಲಿಸಿದ್ರೆ ಅಂದ್ರೆ ವರ್ಕ್ ಫೋರ್ಸ್ಗೆ ಹೋಲಿಸಿದ್ರೆ ಸೊ ಇದು ನೀಡುವಂತ GDP ಕೊಡುಗೆ ಅನ್ನುವಂಥದ್ದು ತುಂಬಾ ಲೋ ಇದೆ. ಓಕೆ, ಸರ್ವಿಸ್ ಸೆಕ್ಟರ್ ನೋಡಿದ್ರೆ ಅದೇ ಅದರ ಒಂದು GDP ಕಾಂಟ್ರಿಬ್ಯೂಷನ್ ತುಂಬಾ ಏನಿದೆ ಅಂತಂದ್ರೆ ಕೃಷಿಗಿಂತ ಜಾಸ್ತಿ ಇದೆ. ಸೊ ಇದಕ್ಕೆ ವೇ ಫಾರ್ವರ್ಡ್ ನಾಗಿ ಏನ್ ಬರಿಬಹುದು ಅಂತಂದ್ರೆ ಜಸ್ಟ್ ಇಲ್ಲಿ ಏನ್ ಚಾಲೆಂಜ್ ಇರುತ್ತಲ್ವಾ, ಸೊ ಅವುಗಳನ್ನು ಕೂಡ ಬರೆದ್ರೆ ಸೊ ಅದು ನಿಮ್ಗೆ ವೇ ಫಾರ್ವರ್ಡ್ ನಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಂತ ಬರುತ್ತೆ ಅಥವಾ ತಾಂತ್ರಿಕ ಜವಳಿ ಅಂತ ಹೇಳಿ. ಸೊ ಇದು ನಾವು ಎಕಾನಮಿ ಓದ್ಬೇಕಿದ್ರೆ ಅಲ್ಲಿ ಟೆಕ್ಸ್ಟೈಲ್ ಸೆಕ್ಟರ್ ಅಂತಾನು ಬರುತ್ತೆ. ಓಕೆ, ಟೆಕ್ಸ್ಟೈಲ್ ಸೆಕ್ಟರ್ ಆದ ನಂತರ ನಮಗೆ ಈ ಟೆಕ್ನಿಕಲ್ ಸೆಕ್ಟರ್ ಅಂತ ಬರುತ್ತೆ. ಓಕೆ, ಟೆಕ್ಸ್ಟೈಲ್ಸ್ ಅಥವಾ ಈ ಏನು ತಾಂತ್ರಿಕ ಜವಳಿ ಅಂತ ಹೇಳಿ. ಸೊ ಯಾಕೆ ಈ ಒಂದು ಟಾಪಿಕ್ ಸುದ್ದಿಲಿ ಅಂತಂದ್ರೆ ಸೊ ನ್ಯಾಷನಲ್ ಟೆಕ್ನಿಕಲ್ ಟೆಕ್ಸ್ಟೈಲ್ ಮಿಷನ್ಸ್ ಎಂಪವರ್ಡ್ ಪ್ರೋಗ್ರಾಮ್ ಕಮಿಟಿ ಹ್ಯಾಸ್ ಅಪ್ರೂವ್ಡ್ 7 ಸ್ಟಾರ್ಟ್ಅಪ್ ಪ್ರಪೋಸಲ್ಸ್ ಅಂಡರ್ ದ ಗ್ರೇಟ್ ಸ್ಕೀಮ್ ಇನಿಷಿಯೇಟಿವ್. ಸೊ ಈ ಒಂದು ಏನು ಗ್ರೇಟ್ ಸ್ಕೀಮ್ ಇನಿಷಿಯೇಟಿವ್ ಅಂತ ಬರುತ್ತೆ. ಇದರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 7 ಸ್ಟಾರ್ಟ್ಅಪ್ ಅಂತಂದ್ರೆ ಏನು ಹೊಸ ಒಂದು ಉದ್ಯಮಗಳು ಅಥವಾ ಅವುಗಳಿಗೆ ನಾವು ನವೋದ್ಯಮ ಅಂತ ಕರಿತೀವಿ. ನವೋದ್ಯಮ ಇವುಗಳಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಅಪ್ರೂವ್ ಅನ್ನ ಮಾಡಿದ್ದಾರೆ ಅಥವಾ ಅನುಮತಿಯನ್ನ ನೀಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ನಾವು ಈ ಏನು ಸ್ಕೀಮ್ ಇನಿಷಿಯೇಟಿವ್ ಬಗ್ಗೆ ತಿಳ್ಕೋಣ. ಗ್ರೇಟ್ ಇನಿಷಿಯೇಟಿವ್, ಸೊ ಇದರ ಒಂದು ನೋಡಲ್ ಮಿನಿಸ್ಟ್ರಿ ಅಥವಾ ಈ ಒಂದು ಪ್ರಮುಖ ಒಂದು ಮಿನಿಸ್ಟ್ರಿ ಅಥವಾ ಕೇಂದ್ರ ಸಚಿವಾಲಯ ಯಾವ್ದಾಗಿರುತ್ತೆ ಅಂತಂದ್ರೆ ಇಲ್ಲಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್. ಸೊ ಇದರ ಉದ್ದೇಶ ಅಂತಂದ್ರೆ ಯಾರು ಯಂಗ್ ಇನ್ನೋವೇಟರ್ ಇರ್ತಾರಲ್ವಾ, ಸೊ ಅವರನ್ನ ಪ್ರೋತ್ಸಾಹಿಸಲಿಕ್ಕೆ. ಓಕೆ, ಸೊ ಇಲ್ಲಿ ಏನ್ ಮಾಡಲಾಗುತ್ತೆ, ಸೊ ಇಲ್ಲಿ ಅಪ್ ಟು 50 ಲ್ಯಾಕ್ ವರೆಗೆ ಓಕೆ, ಸೊ ಇದು ಮಾಡಲಾಗುತ್ತೆ ಅಂದ್ರೆ 3 ವರ್ಷಗಳವರೆಗೆ ಸೊ ಇವರಿಗೆ ಹಣಕಾಸಿನ ನೆರವನ್ನ ನೀಡಲಾಗುತ್ತೆ. ಎಸ್, ಸೊ ಇಲ್ಲಿ ಏನಿದು ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಥವಾ ತಾಂತ್ರಿಕ ಜವಳಿ ಅಂತಂದ್ರೆ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಆರ್ ಡಿಫೈನ್ಡ್ ಆಸ್ ಟೆಕ್ಸ್ಟೈಲ್ಸ್ ಮಟೀರಿಯಲ್ಸ್. ಸೊ ಇದು ಕೂಡ ಏನು ಇವಾಗ ಟೆಕ್ಸ್ಟೈಲ್ ಅಂತ ಅಂದ್ರೆ ಜವಳಿ. ಓಕೆ, ಜವಳಿ ಅಂತಂದ್ರೆ ಏನಂತ ಅನ್ಕೊಳ್ಳೋಣ ಇಲ್ಲಿ, ಫಾರ್ ಎಕ್ಸಾಂಪಲ್ ಕಾಟನ್ ಇದೆ ಅಂತ ಅನ್ಕೊಳ್ಳೋಣ. ಹತ್ತಿಂದ ಏನು ಬಟ್ಟೆ ಮಾಡ್ತಾರಲ್ವಾ ಅದೇ ವರ್ಗದಲ್ಲಿ ಬರುತ್ತೆ. ಬಟ್ ಇಲ್ಲಿ ಪ್ರಾಡಕ್ಟ್ಸ್ ಯೂಸ್ ಪ್ರೈಮರಿ ಫಾರ್ ದ ಟೆಕ್ನಿಕಲ್ ಪರ್ಫಾರ್ಮೆನ್ಸ್ ಅಂಡ್ ಫಂಕ್ಷನಲ್ ಪ್ರಾಪರ್ಟೀಸ್ ರಾದರ್ ದಾನ್ ದೇರ್ ಅಸ್ಥೆಟಿಕ್ ಅಂಡ್ ಡೆಕೋರೇಟಿವ್ ಕ್ಯಾರೆಕ್ಟರಿಸ್ಟಿಕ್. ಓಕೆ, ನಾವು ಬಟ್ಟೆಗಳನ್ನ ಯಾವ ಕಾರಣಕ್ಕಾಗಿ ಇದು ಮಾಡ್ತೀವಿ ಅಂತಂದ್ರೆ ಬಟ್ಟೆಗಳಂತ ಬಂದಾಗ ಅದು ನೋಡಲಿಕ್ಕೆ ಆಕರ್ಷಣೀಯವಾಗಿರ್ಬೇಕು. ಓಕೆ, ಸೊ ಈ ರೀತಿ ಏನ್ ಮಾಡ್ತೀವಿ ನಾವು ಅಂದ್ರೆ ಅದು ಲುಕ್ ಅಟ್ರಾಕ್ಟಿವ್ ಇರಬೇಕು. ಓಕೆ, ಸೊ ಈ ರೀತಿಯಿಂದ ನಾವು ಏನ್ ಮಾಡ್ತೀವಿ ವೇರಿಂಗ್ ಬಟ್ಟೆಗಳನ್ನ ಅಥವಾ ಧರಿಸುವಂತ ಬಟ್ಟೆಗಳನ್ನ ಸೊ ಡಿಸೈಡ್ ಮಾಡ್ತೀವಿ. ಬಟ್ ಇಲ್ಲಿ ಟೆಕ್ನಿಕಲ್ ಏನು ಟೆಕ್ಸ್ಟೈಲ್ ಅಂತ ಬಂದ್ರೆ ಸೊ ಅವುಗಳನ್ನ ಸೊ ಫಾರ್ ಎಕ್ಸಾಂಪಲ್ ಇವಾಗ ಯಾರಾದ್ರೂ ಇವಾಗ ಈ ವೆಲ್ಡಿಂಗ್ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ಕೋಣ. ಓಕೆ, ಸೊ ವೆಲ್ಡಿಂಗ್ ನಲ್ಲಿ ನೀವು ಇದು ಮಾಡ್ತಿದ್ರೆ ಸೊ ಅಲ್ಲಿ ಏನಾಗುತ್ತೆ ಜಾಸ್ತಿ ಒಂದು ಹೀಟ್ ಎನ್ವಿರಾನ್ಮೆಂಟ್ ಇರುತ್ತೆ. ಓಕೆ, ಸೊ ಅದಕ್ಕೆ ನೀವು ಏನು ರೆಸಿಸ್ಟೆನ್ಸ್ ತೋರಿಸ್ಬೇಕಲ್ವಾ. ಓಕೆ, ಆ ಒಂದು ಪರಿಸರಕ್ಕೆ ತಕ್ಕಂತೆ ಏನ್ ಮಾಡ್ಬೇಕಿಲ್ಲಿ ಅಥವಾ ಆ ಉದ್ಯೋಗಕ್ಕೆ ತಕ್ಕಂತೆ ಏನ್ ಮಾಡ್ಬೇಕಿಲ್ಲಿ ಸೊ ಒಂದಿಷ್ಟು ಡ್ರೆಸ್ ಅನ್ನು ಧರಿಸ್ಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ಹೊಂದಿಕೊಳ್ಳುವಂತೆ ನಿಮ್ಗೆ ಎಪ್ರಾನ್ಗಳು ಇರುತ್ತಾ. ಓಕೆ, ಸೊ ಆ ಎಪ್ರಾನ್ಗಳು ಏನ್ ಮಾಡುತ್ತೆ ಇಲ್ಲಿ
ಸೊ ಈ ಹೀಟ್ ಅನ್ನ ಏನ್ ಮಾಡುತ್ತೆ ಇಲ್ಲಿ ರೆಸಿಸ್ಟ್ ಮಾಡುತ್ತೆ. ಸೊ ಇಂಥ ಒಂದು ಏನು ಟೆಕ್ಸ್ಟೈಲ್ಗಳಿಗೆ ನಾವು ಏನಂತ ಕರಿತೀವಿ ಇಲ್ಲಿ ಟೆಕ್ನಿಕಲ್ ಏನು ಟೆಕ್ಸ್ಟೈಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಸೊ ಈ ರೀತಿ ಒಂದು ಟೆಕ್ಸ್ಟೈಲ್ ನಾವು ಎಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅಂತಂದ್ರೆ ಅಗ್ರಿಕಲ್ಚರ್. ಓಕೆ, ಸೊ ಅಂದ್ರೆ ಇವಾಗ ಏನಾದ್ರೂ ಹರ್ಬಿಸೈಡ್ ಅಥವಾ ಈ ಕೀಟನಾಶಕಗಳನ್ನ ಸಿಂಪಡಣೆ ಮಾಡುವಂತ ಸಂದರ್ಭದಲ್ಲಿ, ಓಕೆ, ಸೊ ಅದು ಬಾಡಿಗೆ ಏನು ಅಂಟಿಕೊಳ್ಳದ ಹಾಗೆ ನಾವು ಕೆಲವೊಂದಿಷ್ಟು ಗಳನ್ನ ಧರಿಸ್ತೀವಿ. ಓಕೆ, ಅದರೊಟ್ಟಿಗೆ ಮಾಸ್ಕ್ ಗಳನ್ನು ಕೂಡ ಧರಿಸ್ತೀವಿ. ಓಕೆ, ಸೊ ಅದರೊಟ್ಟಿಗೆ ಇಲ್ಲಿ ಏನಂತಂದ್ರೆ ಈ ಗದ್ದೆಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದಿಷ್ಟು ಹ್ಯಾಂಡ್ ಗ್ಲೌಸ್ ಗಳನ್ನ ಕೂಡ ಧರಿಸ್ತೀವಿ. ಇನ್ನು ರೋಡ್ ಆಕ್ಟಿವಿಟಿಗಳಲ್ಲಿ ನೀವು ನೋಡಿರ್ಬೋದು, ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಏನು ಟಾರ್ ಬರುತ್ತಲ್ವಾ, ಆ ಟಾರ್ ಅನ್ನುವಂಥದ್ದು ತುಂಬಾ ಏನಿರುತ್ತೆ ಅಂತಂದ್ರೆ ಹೀಟ್ ಇಂದ ಕೂಡಿರುತ್ತೆ. ಸೊ ಅದನ್ನ ಅದಕ್ಕೆ ಸೂಕ್ತವಾಗಿರುವಂತಹ ಬಟ್ಟೆಯನ್ನು ಕೂಡ ಧರಿಸಲಾಗುತ್ತೆ. ಇನ್ನು ರೈಲ್ವೆ ಟ್ರ್ಯಾಕ್ಗಳಲ್ಲಿ ಆಗಿರ್ಬೋದು, ಸ್ಪೋರ್ಟ್ಸ್ ವಿಯರ್, ಹಾಗೆ ಹೆಲ್ತ್. ಸೊ ಹೆಲ್ತ್ ಅಂತ ಬಂದ್ರೆ ಇಲ್ಲಿ ಎಪ್ರಾನ್ ಬರುತ್ತೆ. ಓಕೆ, ಹಾಗೆ ಬುಲೆಟ್ ಪ್ರೂಫ್ ಜಾಕೆಟ್ಗಳು, ಫೈರ್ ಪ್ರೂಫ್ ಜಾಕೆಟ್ಸ್ಗಳೆಲ್ಲ ನಮಗೆ ಸೊ ಈ ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಡಿಯಲ್ಲಿ ಬರುತ್ತೆ. ಹಾಗಿದ್ರೆ ಇವುಗಳ ಮಹತ್ವ ಏನಂತಂದ್ರೆ ಇಲ್ಲಿ ಎನ್ಹಾನ್ಸ್ ದ ಪ್ರೊಡಕ್ಟಿವಿಟಿ, ಅಂದ್ರೆ ಕೆಲಸ ಮಾಡುವಂತ ಸಾಮರ್ಥ್ಯ ಏನಾಗುತ್ತೆ ಇಲ್ಲಿ, ಅಥವಾ ಅವರ ಒಂದು ಉತ್ಪಾದಕತೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೊ ಇಲ್ಲಿ 45 ಎಕೋ ಮೀನ್ಸ್ ಅಂತ ಬರುತ್ತೆ. ಸೊ ಇದನ್ನ ಇಲ್ಲಿ ಯೂಸ್ ಮಾಡ್ತಾರೆ ಹಾರ್ಟಿಕಲ್ಚರ್ ನಲ್ಲಿ. ಇದರಿಂದ ಏನಾಗಿದೆ ಅಂತಂದ್ರೆ ಕೃಷಿ ಉತ್ಪಾದಕತೆ ಅನ್ನುವಂಥದ್ದು 2-5% ಏನಾಗಿದೆ ಜಾಸ್ತಿ ಆಗಿದೆ. ಇಲ್ಲಿ ಹೈ ಗ್ರೋತ್ ರೇಟ್. ಸೊ ಈ ಮೇಲೆ ಹೇಳಿದ ಹಾಗೆ ಕೃಷಿ, ರೋಡ್, ರೈಲ್ವೆ ಟ್ರ್ಯಾಕ್ಸ್ ಆಗಿರ್ಬೋದು, ಈ ರೀತಿಯ ಒಂದು ಈ ಕ್ಷೇತ್ರಗಳಲ್ಲಿ ನೀವು ಈ ಟೆಕ್ನಿಕಲ್ ಟೆಕ್ಸ್ಟೈಲ್ಗಳನ್ನ ಬಳಸ್ಕೋದ್ರಿಂದ ಏನಾಗ್ಬೋದು, ಇಲ್ಲಿ ನಿಮ್ಮ ಒಂದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅಂದ್ರೆ ಉತ್ಪಾದಕತೆ ಜಾಸ್ತಿ ಆದ ನಂತರ ಅಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಓಕೆ, ಸೊ ಅದರೊಟ್ಟಿಗೆ ಭಾರತ ಕೂಡ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಕೂಡ ಏನ್ ಮಾಡ್ತಾ ಇದೆ ಇಲ್ಲಿ ಸಿದ್ಧ ಮಾಡ್ತಾ ಇದೆ ಅಥವಾ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ತಾ ಇದೆ. ಸೊ ಇದರೊಟ್ಟಿಗೆ ಕೂಡ ಏನಾಗ್ತಾ ಇದೆ ಭಾರತಕ್ಕೆ ಸೊ ಇಲ್ಲಿ ಲಾಭ ಅನ್ನುವಂಥದ್ದು ಆಗ್ತಾ ಇದೆ. ಹಾಗೆ ಸೊ ಇದನ್ನ ಭಾರತ ಕೂಡ ಏನ್ ಮಾಡ್ತಾ ಇದೆ, ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ. ಸೊ ಈ ರೀತಿ ಒಂದು ಟೆಕ್ನಿಕಲ್ ಏನು ಟೆಕ್ಸ್ಟೈಲ್ ಗ್ರೋತ್ ಆಗ್ತಾ ಇದೆ ಅಲ್ವಾ. ಸೊ ಇದರ ಬೆಳವಣಿಗೆಗೆ ಕಾರಣವಾಗಿ ಯಾಕೆ ಈ ಇದರಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ಅಂದ್ರೆ, ಸೊ ಮೊದಲನೇದಾಗಿ ಸೊ ಅದಕ್ಕೆ ಬೇಡಿಕೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂದ್ರೆ ಹೊಸ ಹೊಸ ಒಂದು ಅಪ್ಲಿಕೇಶನ್ಗಳಲ್ಲಿ ಅವುಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಓಕೆ, ಸೊ ಹಾಗೆ ಇಲ್ಲಿ ಸ್ಟ್ಯಾಂಡರ್ಡ್ ಅಂಡ್ ಗೈಡ್ಲೈನ್ಸ್ ಇದನ್ನ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ರೋಡ್ ಅಂತ ಬಂದಾಗ, ಓಕೆ, ಸೊ ಆ ರೋಡ್ ಅನ್ನೋಂತ ಬಂದಾಗ ಇಲ್ಲಿ ಆ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಗಳಲ್ಲಿ ಸೊ ಧರಿಸುವಂತ ಟೆಕ್ನಿಕಲ್ ಏನೋ ಟೆಕ್ಸ್ಟೈಲ್ ಬರುತ್ತಲ್ವಾ, ಅದು ಯಾವ ಒಂದು ಗುಣಮಟ್ಟದಲ್ಲಿ ಇರಬೇಕಂತ ಹೇಳಿ ಕೆಲವೊಂದಿಷ್ಟು ಮಾನದಂಡ ಮಾಡಿದ್ದಾರೆ. ಹೀಗಾಗಿ ಇವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಇವುಗಳ ಉತ್ಪಾದನೆಗೆ ಬೇಕಾಗುವಂತ ಕಚ್ಚಾ ವಸ್ತುಗಳು ಕೂಡ ಸೊ ಇಲ್ಲಿ ಸಿಗ್ತಾ ಇದೆ. ಹಾಗೆ ಕ್ಲೈಮೇಟ್ ಚೇಂಜ್ ಅಂಡ್ ಗ್ಲೋಬಲ್ ವಾರ್ಮಿಂಗ್. ಸೊ ಹವಾಮಾನ ಬದಲಾವಣೆ ಜಾಸ್ತಿ ಆಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ, ಹೀಟ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನ ಓವರ್ಕಮ್ ಮಾಡ್ಲಿಕ್ಕೆ ಜನ ಏನ್ ಮಾಡ್ತಾ ಇದಾರೆ ಇಲ್ಲಿ ಈ ಟೆಕ್ನಿಕಲ್ ಟೆಕ್ಸ್ಟೈಲ್ ಗಳನ್ನ ಜಾಸ್ತಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಏನಾಗ್ತಾ ಇದೆ, ಇವುಗಳ ಒಂದು ಬೇಡಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಮೊದಲನೇದಾಗಿ ಈ ಒಂದು ಕ್ಷೇತ್ರದಲ್ಲಿ ಯಾವೆಲ್ಲ ಒಂದು ಸವಾಲುಗಳನ್ನ ಭಾರತ ಎದುರಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಸೊ ಮೊದಲನೇದಾಗಿ ಇಲ್ಲಿ ಆ ಈ ಒಂದು ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ ಭಾರತ ಇಲ್ಲಿ ಇದನ್ನ ಉತ್ಪಾದನೆ ಮಾಡ್ಲಿಕ್ಕೆ ಮಷಿನರಿಗಳನ್ನ ಅಥವಾ ಯಂತ್ರಗಳನ್ನ ಸೊ ಇಂಪೋರ್ಟ್ ಅನ್ನ ಮಾಡ್ಕೋತಾ ಇದೆ. ಹಾಗೆ ಲ್ಯಾಕ್ ಆಫ್ ಪ್ರೊಡಕ್ಷನ್. ಓಕೆ, ಸೊ ಅಂದ್ರೆ ಜನರಲ್ಲಿ ಇದರ ಕುರಿತು ತಿಳುವಳಿಕೆನೇ ಇಲ್ಲ. ಓಕೆ, ಸೊ ಇದನ್ನ ನಾವು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಥವಾ ಈ ರೀತಿ ಟೆಕ್ನಿಕಲ್ ಟೆಕ್ಸ್ಟೈಲ್ಗಳು ಇವೆ ಅಂತ ಹೇಳಿ ಏನು ಜನರಿಗೆ ಅಷ್ಟೊಂದು ಅರಿವಿನ ಕೊರತಾ ಇದೆ. ಓಕೆ, ಸೊ ಹಾಗೇನು ಲ್ಯಾಕ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ಅಂಡ್ ರಿಲೇಟೆಡ್ ರೆಗ್ಯುಲೇಷನ್. ಅಂದ್ರೆ ಇವಾಗ ಈ ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದ್ರೆ ಅಥವಾ ಈ ಟೆಕ್ಸ್ಟೈಲ್ಸ್ ಅಂತ ಬಂದ್ರೆ ಸೊ ಇಲ್ಲಿ ಕೆಲವೊಂದಿಷ್ಟು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಏನು ಈ ಹೆಲ್ಮೆಟ್ ನ ಇದು ಮಾಡುತ್ತಾರೆ ನೋಡಿ. ಸೊ ಪೊಲೀಸರು ಯಾವ ರೀತಿ ಅದನ್ನ ಚೆಕ್ ಮಾಡ್ತಾರೆ ಅಂತಂದ್ರೆ ಸೊ ಅದನ್ನ ಕೆಳಗೆ ಏನು ಬೀಳಿಸಿ ಅದು ಒಡೆಯುತ್ತೆ ಅಲ್ವಾ ಅಂತ ಈ ರೀತಿ ಏನ್ ಮಾಡ್ತಾರೆ, ಪರೀಕ್ಷೆನ ಮಾಡ್ತಾರಲ್ವಾ. ಸೊ ಆ ರೀತಿ ಇವುಗಳನ್ನ ಏನು ಈ ಟೆಕ್ನಿಕಲ್ ಟೆಕ್ಸ್ಟೈಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಟೆಸ್ಟ್ ಮಾಡೋದಿಲ್ಲ. ಸೊ ಇದರಲ್ಲಿ ಕೂಡ ಏನಾಗಿದೆ ಅಂತಂದ್ರೆ ಭಾರತ ಅಥವಾ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಲ್ಲಿ ಈ ಟೆಕ್ನಿಕಲ್ ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟಂತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಅಭಿವೃದ್ಧಿಯ ಕೊರತೆ ಏನಿದೆ ತುಂಬಾ ಕಡಿಮೆ ಇದೆ ಅಂತ. ಓಕೆ, ಸೊ ಹಾಗಿದ್ರೆ ಸೊ ಭಾರತ ಇದರ ಕುರಿತಾಗಿ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತ ಇಲ್ಲಿ ನ್ಯಾಷನಲ್ ಟೆಕ್ನಿಕಲ್ ಮಿಷನ್ ಅಂತ ಉಪಕ್ರಮ ಇದೆ. ಹಾಗೆ
ಹಲವಾರು ಉಪಕ್ರಮಗಳನ್ನ ಅಥವಾ ಯೋಜನೆ ಕೂಡ ಜಾರಿಗೆ ತಂದಿದ್ದಾರೆ. ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಸ್ಕೀಮ್ಸ್ ಅಂತ, ಹಾಗೆ ಸ್ಕೀಮ್ ಫಾರ್ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಪಾರ್ಕ್ಸ್ ಇದೆ, ಹಾಗೆ ಕ್ವಾಲಿಟಿ ಕಂಟ್ರೋಲ್ ರೆಗ್ಯುಲೇಷನ್ ಯಾವ ರೀತಿ ಡಿಸೈನ್ ಇರಬೇಕು ಅಂತ ಹೇಳಿ ಏನ್ ಮಾಡಿದ್ದಾರೆ, ಕೆಲವೊಂದಿಷ್ಟು ನಾರ್ಮ್ಸ್ಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಏನ್ ಮಾಡಬೇಕು, ಕಡ್ಡಾಯವಾಗಿ ನೀವು ಏನ್ ಮಾಡ್ಬೇಕು, ಇಲ್ಲಿ ಟೆಕ್ನಿಕಲ್ ಟೆಕ್ಸ್ಟೈಲ್ ವಿಯರ್ ಮಾಡ್ಬೇಕಂತ ಹೇಳಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಮಾಡಿದ್ದಾರೆ. ಓಕೆ, ಸೊ ಇದಕ್ಕೆ ವೇ ಫಾರ್ವರ್ಡ್ ನಲ್ಲಿ ನಾವೇನ್ ಮಾಡ್ಬೋದು, ಸೊ ಇಲ್ಲಿ ಏನ್ ಚಾಲೆಂಜಸ್ ಇದೆ ಅಲ್ವಾ, ಸೊ ಅವುಗಳಿಗೆ ನಾವು ಏನ್ ಮಾಡ್ಬೋದು, ಇಲ್ಲಿ ಕೌಂಟರ್ ಆಗಿ ಅಥವಾ ಕಾಂಟ್ರಾಕ್ಟ್ ಆಗಿ ಇಲ್ಲಿ ಆನ್ಸರ್ನ ಬರಿಬೋದು. ಸೊ ಜನರಲಿ ಏನಾಗಿತ್ತು ಅಲ್ಲಿ ಚಾಲೆಂಜಸ್ ನಲ್ಲಿ ಅವರಿಗೆ ಇವುಗಳ ಬಗ್ಗೆ ಅರಿವಿಲ್ಲ. ಓಕೆ, ಸೊ ಫಸ್ಟ್ ನಾವು ಏನ್ ಮಾಡ್ಬೇಕು, ಇಲ್ಲಿ ಅವರಲ್ಲಿ ಅವೇರ್ನೆಸ್ ಅನ್ನ ಅಥವಾ ಅರಿವನ್ನ ಮೂಡಿಸ್ಬೇಕು. ಓಕೆ, ಹಾಗೆ ಸೊ ಇವುಗಳನ್ನ ಬಿಲ್ಡ್ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ತರಬೇತಿ ಅಥವಾ ಶಿಕ್ಷಣವನ್ನು ನೀಡಬೇಕಾಗತ್ತೆ. ಎಸ್, ಸೊ ಭಾರತ ಕೂಡ ಹಲವಾರು ಏನು ಈ ಟೆಕ್ನಿಕಲ್ ಟೆಕ್ಸ್ಟೈಲ್ಗಳಲ್ಲಿ ಏನ್ ಮಾಡಬೇಕು, ಅವುಗಳನ್ನ ಬ್ರಾಂಡೆಡ್ ಪ್ರಾಡಕ್ಟ್ಗಳಾಗಿ ಅವುಗಳನ್ನ ಸೊ ಮಾರ್ಪಾಡು ಮಾಡಬೇಕು. ಹಾಗೆ ಸೊ ಇವುಗಳ ಉತ್ಪಾದನೆಯಲ್ಲಿ ಯಾವ ಸ್ಟಾರ್ಟ್ಅಪ್ಗಳ ಬರುತ್ತಲ್ವಾ, ಓಕೆ, ಸೊ ಇವುಗಳನ್ನ ನಾವು ಪ್ರಮೋಟ್ ಮಾಡುವುದರಿಂದ ಅಥವಾ ಉತ್ತೇಜನ ಮಾಡುವುದರಿಂದ ಏನ್ ಮಾಡಬಹುದು ಅಂತಂದ್ರೆ ಇಲ್ಲಿ ಆ ಇವುಗಳ ಕುರಿತಾಗಿ ಟೆಕ್ನಿಕಲ್ ಟೆಕ್ಸ್ಟೈಲ್ಗಳ ಒಂದು ಸೆಕ್ಟರ್ಗಳಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ಬೆಳವಣಿಗೆನ ಕಾಣಬಹುದು. ಸರಿ, ಸೊ ಇದಿಷ್ಟು ಫಸ್ಟ್ ಪಾರ್ಟ್ ಅಲ್ಲಿ ನಾವು ಎಕಾನಮಿನ ಕವರ್ ಅನ್ನ ಮಾಡಿದೀವಿ. ಸೊ ನೆಕ್ಸ್ಟ್ ಪಾರ್ಟ್ ನಲ್ಲಿ ಎಕಾನಮಿನ ಇರುತ್ತೆ. ಸೊ ಅದು ನಿಮಗೆ ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಓಕೆ, ಸೊ ನಮಸ್ಕಾರ.